ಫ್ರೆಂಡ್ಸ್ ವೆಲ್ಕಮ್ ಟು ಲಕ್ಕಿ ಉಮೇಶ್ 80% ಜನ ಕೇಳ್ತಿದ್ರಿ ನಮ್ಮ ವ್ಯೂವರ್ಸು ಸರ್ ಒಂದು ಒಳ್ಳೆ ಗಾಡಿ ಒಳ್ಳೆ ಶೋರೂಮ್ ತೋರಿಸಿ ಅಂತ ಹೇಳ್ತಿದ್ರಿ ಲೋ ಬಜೆಟ್ ನೋಡ್ತಾ ಇದ್ರಲ್ಲ ನಾನಿವತ್ತು ನಮ್ಮ ನಾಗರಬಾವಿಲಿರೋಂಥ ಶ್ರೀ ಬಜರಂಗಿ ಕರೆಸ್ಕೊಂಡಿದ್ದೀನಿ. ಬಜರಂಗಿ ಡ್ರೀಮ್ ಮೋಟರ್ಸ್ ಅಂತ ಹೇಳ್ತಾರೆ. ಡ್ರೀಮ್ ಅಂದ್ರೆ ಎಲ್ಲರಿಗೂ ಒಂದು ಕನಸಿರುತ್ತೆ, ಹಾಗೆ ಒಂದು ಬಜರಂಗಿ ಕಾರ್ ಶೋರೂಮ್ ಅಂದ್ರೆ ಎಲ್ಲ ಆಗುತ್ತೆ. ಹಾಗೆ ನಮ್ಮ ಜೊತೆ ನಮ್ಮ ಕಿರಣ್ ಸರ್ ಇದ್ದಾರೆ. ಫಸ್ಟ್ ಆಲ್ ಅವ್ರು ನಮ್ಮ ಚಾನಲ್ ವೆಲ್ಕಮ್ ಮಾಡೋಣ. ಸರ್ ವೆಲ್ಕಮ್ ಟು ಲಕ್ಕಿ ಉಮೇಶ್ 80% ಬರ್ತೀರಾ? ತುಂಬಾನೇ ಚೆನ್ನಾಗಿದೆ ಸರ್, ಆಶೀರ್ವಾದದಿಂದ. ಹೇಗೆ ನಡೀತಿದೆ ಸರ್? ಇವಾಗ ಬಂದಿರೋದೆಲ್ಲ ಹೊಸ ಸ್ಟಾಕ್ಸ್. ನಿಮ್ಗೊಂದು 5 ಗಾಡಿ ಇರ್ಬೋದು, ಟೋಟಲ್ ಇರೋದೆಲ್ಲ ಹೊಸ ಸ್ಟಾಕ್ಸ್. ಎಷ್ಟು ಸ್ಟಾಕ್ ಸರ್ ಇವತ್ತಿದೆ ನಮ್ಮ ವಿಡಿಯೋಗೆ? 40 ಗಾಡಿಗಳಿದೆ. ಅಂದ್ರೆ ಒಂದು 42 ಇರ್ಬೋದು ಗಾಡಿಗಳಿದೆ. ಏನ್ ಬಜೆಟ್ ಇಂದ ಸ್ಟಾರ್ಟ್ ಆಗ್ಬೋದು ಸರ್? ಇಲ್ಲಿ ಲೋ ಬಜೆಟ್ ತುಂಬಾ ಕಮ್ಮಿ, ಅಂದ್ರೆ ಲೋ ಬಜೆಟ್ ಅಂದ್ರೆ 165 ಜೆನ್ನಿಂದ ಸ್ಟಾರ್ಟ್ ಅಂತ ಅನ್ಕೊಂಡು. ಜೆನ್ನಿಂದ ಸ್ಟಾರ್ಟ್ ಆದ್ಬಿಟ್ಟು ಒಂದು 800 5 ಸ್ಪೀಡ್ ಇದೆ 90,000. ಹಾಗಾದ್ರೆ ನಮ್ಮ ವೀಕ್ಷಕರಿಗೆ ನಿಮ್ಮ ಶೋರೂಮ್ ಮತ್ತೆ ಲೊಕೇಶನ್ ಬಗ್ಗೆ ಸ್ವಲ್ಪ ಡೀಟೇಲ್ಸ್. ಇರೋದು ಔಟರ್ ರಿಂಗ್ ರೋಡ್ ಅಲ್ಲಿ ಪಾಪ್ರೆಡಿಪಾಳ್ಯ ಬಸ್ ಸ್ಟಾಪ್ ಇಂದ ಒಂದು 200 ಮೀಟರ್ಸ್ ಇದೆ. ಈ ಕಡೆ ಬಿಡಿಎ ಕಾಂಪ್ಲೆಕ್ಸ್ ಇಂದ ಕಣ್ಣು ಮಧ್ಯದಲ್ಲಿ ಇದೆ. ಈ ಕಡೆಯಿಂದ ಕೆಂಗೇರಿಯಿಂದ ಬಂದ್ರೆ ಪಾಪ್ರೆಡಿಪಾಳ್ಯ, ಬಿಡಿಎ ಕಾಂಪ್ಲೆಕ್ಸ್ ಇಂದ ಬರ್ತೀವಿ ಕಣ್ವ ಟೆನಿಸ್ ಮಧ್ಯದಲ್ಲಿ. ಹಾಗೆ ನಾನು ಡಿಸ್ಕ್ರಿಪ್ಷನ್ ಲೊಕೇಶನ್ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಎರಡು ಮೆನ್ಷನ್ ಮಾಡಿರ್ತೀನಿ ಫ್ರೆಂಡ್. ಮತ್ತೆ ಮುಂದೆ ಒಂದು ಬ್ಲಾಕ್ ಬ್ಯೂಟಿ ಒಂದು ಜೆನ್ ಇದೆ ಸರ್. ಕಿರಣ್ ಸರ್, ಈ ಗಾಡಿ ಬಗ್ಗೆ ಡೀಟೇಲ್ಸ್ ಹೇಳ್ಬೋದಾ? ಜೆನ್ VXI ಮಾಡಲು 2004 4th ಓನರ್ ಆಗಿದೆ ಸರ್. ಹಾ ಸರ್. ಪ್ರೈಸಿಂಗ್ ಬಲ್ಲಿ 1,65,000 ಹೇಳ್ತಾ ಇದೀನಿ. ಓಕೆ. ಗಾಡಿ ಶೋರೂಮ್ ಮೇಂಟೈನ್, ಗಾಡಿ ಜಿನಿಯನ್ ಆಗೈತೆ. ಹಾ ಸರ್. ಎಷ್ಟು ಓನರ್ ಆಗಿದೆ ಸರ್ ಗಾಡಿ? 4th ಓನರ್. FC ಇನ್ಸೂರೆನ್ಸ್ ರನ್ನಿಂಗ್ ಇದೆ. ನೆಕ್ಸ್ಟ್ ಇಯರ್ ಜೂನ್ ಜುಲೈ ವರೆಗೂ FC ರನ್ನಿಂಗ್ ಇದೆ. ಇನ್ಸೂರೆನ್ಸ್ ಕೂಡ ರನ್ನಿಂಗ್ ಅಲ್ಲಿ ಇದೆ. ಹಾಗಾದ್ರೆ ಏನ್ ಕೊಟ್ ಮಾಡ್ತಾ ಇದ್ದಾರೆ ಸರ್ ಗಾಡಿ? ಇದು ಬಂದು 1,65,000 ಹೆಚ್ಚು ಕಮ್ಮಿ ಆಗುತ್ತೆ. ಸೊ 1,65,000ಕ್ಕೆ ಮಾರುತಿ ಸುಜುಕಿ ಜೆನ್ ಸಿಗ್ತಾ ಇದೆ ಫ್ರೆಂಡ್ಸ್. ಯಾರಾದ್ರೂ ನೋಡ್ತಾ ಇರೋ ಬ್ಲಾಕ್ ಬ್ಯೂಟಿ ಡೈರೆಕ್ಟ್ ಆಗಿ ಬಂದು ಮಾತಾಡಿದ್ರೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ ಅಂತ. ಪೋಲೋ ಬಗ್ಗೆ ಹೇಳಿ ಸರ್. ಇದು 2014 ಸೆಕೆಂಡ್ ಓನರ್. ಹಾ ಸರ್. 90,000 ಓಡಿದೆ. ಡೀಸೆಲ್ ಐಲೆನ್ ಸರ್ ಇದು. ಹಾ ಸರ್. 1.2 ಲೀಟರ್ ಇಂಜಿನ್ ಸರ್ ಇದು. ಗಾಡಿ ಬಂದ್ಬಿಟ್ಟು ಶೋರೂಮ್ ಮೇಂಟೈನ್. ಓಕೆ. ಲೋನ್ ಬೇಕಂದ್ರೆ ಲೋನು ಮಾಡಿಸ್ಕೊಡ್ತೀನಿ. ಹಾ ಸರ್. ಗಾಡಿ ಟೈರ್ಗಳೆಲ್ಲ 4 ಹೊಸದಿದೆ. ಓಕೆ ಸರ್. ಏನ್ ಕೊಟ್ಟು ಮಾಡ್ತೀರಾ ಸರ್ ಗಾಡಿ? 4,80,000 ಹೆಚ್ಚು ಕಮ್ಮಿ ಆಗುತ್ತೆ ಸರ್. ಡಾಕ್ಯುಮೆಂಟ್ಸ್ ಎಲ್ಲ ಸೆಕೆಂಡ್ ಓನರ್. ಡಾಕ್ಯುಮೆಂಟ್ ಬಗ್ಗೆ ಏನು ತಲೆಗೆಡ್ಸ್ಕೊಬಿಡಿ ಸರ್. ನೀವು ಗಾಡಿ ವ್ಯಾಪಾರ ಮಾಡೋ ಟೈಮಲ್ಲಿ ಪ್ರೆಸೆಂಟೇಷನ್ ಮಾಡಿ ನನ್ನ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ತೋರಿಸ್ತೀನಿ. ಓಕೆ. ಅದರ್ವೈಸ್ ನಿಮಗೆ ಲೋನ್ ಹೋಗ್ತೀರಾ ಅಂದ್ರೆ ಲೋನು ಮಾಡಿಸ್ಕೊಡ್ತೀನಿ. ಸೊ ಏನ್ ಲೋನ್ ಆಗ್ಬೋದು ಸರ್ ಗಾಡಿಗೆ? 3.5 ಅಂತ ಈಸಿಯಾಗಿ ಲೋನ್ ಆಗುತ್ತೆ ಸರ್. ಸೊ 3.5 ಲೋನ್ ಆಗುತ್ತೆ ಫ್ರೆಂಡ್ಸ್. ಯಾರಾದ್ರೂ ಒಂದು ಪೋಲೋ ಗಾಡಿ, ಒಂದು ಯಾರಾದ್ರೂ ಬೆಸ್ಟ್ ಗಾಡಿ ನೋಡ್ತಾ ಇದ್ರೆ ಒಂದು ರೆಡ್ ಕಲರ್ ಗಾಡಿ ಡೈರೆಕ್ಟ್ ಆಗಿ ಬಂದು ನೋಡ್ಬೋದು. ಹಾಗೆ ಗಾಡಿ ಯಾವುದೇ ಡೆಂಟಸ್ ಆಗಲಿ ಯಾವುದೇ ಸ್ಕ್ರಾಚಸ್ ಆಗಲಿ ಇಲ್ಲ. ಯಾರಾದ್ರೂ ಒಂದು ಪೋಲೋ ನೋಡ್ತಾ ಇದ್ರೆ ಡೈರೆಕ್ಟ್ ಆಗಿ ಬಂದು ಶೋರೂಮ್ ಅಲ್ಲಿ ಮಾತಾಡಿ ನಿಮಗೆ ಒಳ್ಳೆ ರೇಟಲ್ಲಿ ಆಗ್ತಿರೋದು ಫ್ರೆಂಡ್. ಒಂದು 800 ಗಾಡಿ ಇದೆ, ಮಾರುತಿ 800. ಸರ್ ಈ ಗಾಡಿ ಬಗ್ಗೆ ಹೇಳ್ಬೋದಾ? ಇದು 2002 ಮಾರುತಿ 800 ನಿಮ್ಗೆ AC ಗಾಡಿ, ಅಂದ್ರೆ 5 ಸ್ಪೀಡ್ ಗೇರ್ ಬಾಕ್ಸ್ ಸರ್ ಇದು. ಓಕೆ ಸರ್. ನಿಮಗೆ 1000 ಲೀಟರ್ ಇಂಜಿನ್ ಬರುತ್ತೆ. ಸೆಕೆಂಡ್ ಓನರ್ ಆಗಿದೆ. FC ಮತ್ತೆ ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಓಕೆ. 90,000 ಕೋಟ್ ಮಾಡ್ತಾ ಇದೀನಿ. ಸ್ಮಾಲ್ ನೆಗೋಷಿಯಬಲ್ ಸರ್. ಸೊ 90,000 ಕೋಟ್ ಮಾಡ್ತಾ ಇದ್ದೀರಾ ಅಂದ್ರೆ ವಿತಿನ್ 1 ಲ್ಯಾಕ್ ಅಂತಾನೆ ಹೇಳ್ತಾ ಇದ್ದೀರಾ. ಸೊ ಫೈನಲ್ ಟು ಫೈನಲ್ ಏನ್ ರೇಟ್ ಮಾಡ್ಬೋದು ಸರ್? ಸರ್ ಫೈನಲ್ ಟು ಫೈನಲ್ ಅಂದ್ರೆ ಒಂದು 10,000 ಹೆಚ್ಚು ಕಮ್ಮಿ ಇದೆ. ನಿಮಗೆ 5 ಸ್ಪೀಡ್ ಮತ್ತೆ AC ಇದೆ ಸರ್, ಅದೇ ಬೆನಿಫಿಟ್ ನಿಮಗೆ ಗಾಡಿ. ಸೊ ಗಾಡಿಲಿ ನೋಡ್ತಾ ಇರ್ಬೋದು ಕೂಡ ಒಳ್ಳೆ ಫ್ಯೂಚರ್ ಇದೆ. ಬಟ್ ಸೆಕೆಂಡ್ ಓನರ್ ಬೇರೆ. ಸೆಕೆಂಡ್ ಓನರ್ ಇದೆ. ಯಾರಾದ್ರೂ ನೋಡ್ತಾ ಇದ್ರೆ ಒಂದು ಗಾಡಿ 800 ಕಡಿಮೆ ಬಟ್ಟಿದ್ರೆ ಬಂದು ಮಾತಾಡ್ಬೋದು, ಒಂದು ಗುಡ್ ರೇಟ್ ಅಲ್ಲಿ ಆಗುತ್ತೆ. ಈ ಗಾಡಿ ಬಗ್ಗೆ ಹೇಳಿ ಸರ್. ಸರ್ ಇದು 2015. ಹಾ ಸರ್. ಸೆಕೆಂಡ್ ಓನರ್. ಓಕೆ. ಇದು ಬಂದ್ಬಿಟ್ಟು ಸರ್ i10 ಗ್ರ್ಯಾಂಡ್ ಸ್ಪೋರ್ಟ್ಸ್ ವೇರಿಯಂಟ್ ಇದು. VT. ಸರ್ ಇದು ಬಂದು 80,000 ಕಿಲೋಮೀಟರ್ ಓಡಿದೆ. ಶೋರೂಮ್ ಮೇಂಟೈನ್. ಪ್ರೆಸೆಂಟ್ ಸೆಕೆಂಡ್ ಓನರ್ ಆಗಿದೆ. ಸರ್ವಿಸ್ ಆಗಿ ಇನ್ನೂ 6,000 ಕಿಲೋಮೀಟರ್ ಡ್ರೈವ್ ಮಾಡಬಹುದು ಸರ್. ಓಕೆ ಸರ್. ಸರ್ ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಎಲ್ಲ ಪಿನ್ ಟು ಪಿನ್ ಶೋರೂಮ್ ರೆಕಾರ್ಡ್ ಸರ್. ಸೊ ಹಾಗಾದ್ರೆ ಏನ್ ಕೊಟ್ಟು ಮಾಡ್ತೀರಾ ಸರ್ ಗಾಡಿ? ಸರ್ ಇದು ಬಂದ್ಬಿಟ್ಟು 4,50,000 ಹೆಚ್ಚು ಕಮ್ಮಿ ಆಗುತ್ತೆ. ಲೋನ್ ಬೇಗನೆ ಲೋನ್ ಮಾಡಿಸ್ಕೊಡ್ತೀನಿ ಸರ್. ಪ್ರೊಫೈಲ್ ಚೆನ್ನಾಗಿದ್ರೆ 4 ಲಕ್ಷ ಇಲ್ಲಾಂದ್ರೆ 380,000 ಲೋನೇ ಆಗುತ್ತೆ. ಸೊ 380,000 ಲೋನ್ ಆಗುತ್ತೆ ಫ್ರೆಂಡ್ಸ್. ಅಂದ್ರೆ 95% ಲೋನೇ ಆಗುತ್ತೆ. ಯಾರಾದ್ರೂ ಹಾಗೆ ನೋಡ್ತಾ ಇದ್ರೆ i20 ವೈನ್ ರೆಡ್ ಸರ್. ಕಲರ್ ವೈಸ್ ಬಂದು ಇದು ವೈನ್ ರೆಡ್ ಅಂತೀವಿ. ವೈನ್ ರೆಡ್. ಹಾ ಸರ್. ಸೊ ಹಾಗಾದ್ರೆ ಯಾರಾದ್ರೂ ನೋಡ್ತಾ ಇದ್ದಾರೆ ಫ್ರೆಂಡ್ಸ್ ಡೈರೆಕ್ಟ್ ಆಗಿ ಬನ್ನಿ, ಕಿರಣ್ ಸರ್ನ ಕಾಂಟ್ಯಾಕ್ಟ್ ಮಾಡಿ, ಅವರು ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತಾರೆ. ಗಾಡಿ ಬಗ್ಗೆ ಹೇಳ್ತೀರಾ ಸರ್? ಸರ್ ಇದು 2014 ಸರ್. ಎಸ್ ಸರ್. ಇದು ಬಂದ್ಬಿಟ್ಟು ನಿಮಗೆ ಡೆಕಾ ವರ್ಷನ್ ಅಂತ VXI ಮಾಡಲು. ಓಕೆ. 2014 ಸೆಕೆಂಡ್ ಓನರ್ ಸರ್. 45,000 ಕಿಲೋಮೀಟರ್ ಗಾಡಿ ಓಡಿದೆ. ಓಕೆ. ಅಪ್ ಟು ನಿಮಗೆ ಲೋನ್ ಬೇಕಾದ್ರೆ 4 ಲಕ್ಷ ಲೋನೇ ಆಗುತ್ತೆ. ಗಾಡಿ ಬಂದು ಜಿನಿಯನ್ ಶೋರೂಮ್ ರೆಕಾರ್ಡ್ ಇದೆ ಸರ್. ಓಕೆ ಸರ್. ನೀವು ಯಾರು ನೋಡೋರಿದ್ರೆ ಬಂದು ನೋಡಕ್ಕೆ ಹೇಳಿ. ನಿಮ್ಗೆ ಇದರಲ್ಲಿ ಏನಂದ್ರೆ ಟಾಪ್ ಅಂಡ್ ಫೀಚರ್ಸ್ ಏನೇನಿದೆ ಎಲ್ಲ ಇದೆ. ಏರ್ ಬ್ಯಾಗ್ ಇದೆ, 4 ಡೋರ್ಸ್ ಪವರ್ ವಿಂಡೋಸ್ ಇದೆ. ಆಮೇಲೆ ಆಟೋಮೆಟಿಕ್ ಮಿರರ್ ಕಂಟ್ರೋಲ್ ಬರುತ್ತೆ. ಗಾಡಿ ಸರ್ ನೀವು ZX ಅಲ್ಲಿ ಏನೇನು ನೋಡ್ತೀರಾ ಆಗ್ಬಿಲ್ ಒಂದು ಬಿಟ್ಟು ಇನ್ನೆಲ್ಲ ಫೀಚರ್ಸ್ ಇದ್ರಲ್ಲಿ ಸಿಗುತ್ತೆ ನಿಮ್ಗೆ. ಸೊ ಹಾಗೆ ಅಂದ್ರೆ ಫೈನಲ್ ಕೊಟ್ಟು ಸರ್ ಇದು? ಸರ್ ಇದು ಫೈನಲ್ ಟು ಫೈನಲ್ ಅಂದ್ರೆ ಒಂದು 15,000 ಕಮ್ಮಿ ಆಗುತ್ತೆ ಸರ್. ಬಟ್ ಗಾಡಿ ವರ್ತು ನಿಮ್ಗೆ ಇದು. ಸೊ ಗಾಡಿ ನೀವು ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್, ಯಾವುದೇ ಡೆಂಟಸ್ ಆಗಲಿ ಮತ್ತೆ ಸ್ಕ್ರಾಚಸ್ ಆಗಲಿ ವೆಲ್ ಮೇಂಟೈನ್ ಗಾಡಿ ಅಂತಾನೆ ಹೇಳ್ಬೋದು. ಯಾರಾದ್ರೂ ಒಂದು ಸ್ವಿಫ್ಟ್ VVT ನೋಡ್ತಾ ಇದ್ರೆ ಡೈರೆಕ್ಟ್ ಆಗಿ ಬಂದು ಮಾತಾಡಿ, ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ. ಬಗ್ಗೆ ಹೇಳಿ ಸರ್. ಇದು 2008 ಮಾಡಲು ಸೆಕೆಂಡ್ ಓನರ್. ಶಿಫ್ಟ್ ಡಿಸೈರ್ VDI ಸರ್ ಇದು. ಸರ್ ಇದು ಫ್ರೆಶ್ FC
ಫ್ರೆಶ್ ಇನ್ಶೂರೆನ್ಸ್ ನಾನು ಮಾಡಿಸ್ಕೊಡ್ತೀನಿ. ಓಕೆ ಕೋಟಿಂಗ್ ಬಂದ್ಬಿಟ್ಟು 2,75,000 ಹೇಳ್ತಿರೋದು. ಓಕೆ ಗಾಡಿ ಬಂದ್ಬಿಟ್ಟು 90,000 ಕಿಲೋಮೀಟರ್ ಡ್ರೈವ್ ಆಗಿದೆ. ನೀವು ಇದ್ರಲ್ಲಿ ಈ ಕಲರ್ ಇಷ್ಟ ಆಗ್ಲಿಲ್ಲ ಅಂದ್ರೆ ಸರ್ ಇದ್ರಲ್ಲಿ ಇನ್ನೊಂದು ಇದೆ, ಗ್ರೇ ಕಲರ್ ಇದೆ. ಇನ್ನೊಂದು ಗ್ರೇ ಕಲರ್ ಗ್ರೇ ಕಲರ್ ಇದೆ, ಅದು ಸಿಂಗಲ್ ಓನರ್ 2009 ಮಾಡಲು. ಅದನ್ನು FC ಇನ್ಶೂರೆನ್ಸ್ ಎಲ್ಲ ನಾನು ಮಾಡಿಸ್ಕೊಡ್ತೀನಿ. ಈ ಗಾಡಿ ಡೀಟೇಲ್ಸ್ ಪ್ರಕಾರ ಅಂತಂದ್ರೆ ನಿಮ್ಗೆ ಇದು ಸೆಕೆಂಡ್ ಓನರ್ 90,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಓಕೆ FC ಇನ್ಶೂರೆನ್ಸ್ ಮಾಡಿಸ್ಕೊಡ್ತೀನಿ. ಓಕೆ ಅವ್ರ ಹೆಸರಿಗೆ ಟ್ರಾನ್ಸ್ಫರ್ ಕೂಡ ಮಾಡಿಸ್ಕೊಡ್ತೀನಿ. ಸ್ಮಾಲ್ ನೆಗೋಷಿಯಬಲ್, ಟೈರ್ಗಳು ಕೂಡ ಹೊಸದಿದೆ. ಸರ್ ಹಾಗೆ ಅಂದ್ರೆ ಸರ್ ನಿಮ್ಗೆ ಒಂದು 80% ಥ್ರೆಡ್ ಇದೆ. 80% ಥ್ರೆಡ್ ಇದೆ. ಮತ್ತೆ ಇನ್ನು ಏನಾದ್ರು ಇಂಟೀರಿಯರ್ ಚೇಂಜ್ ಆಗಿದೆ ಸರ್ ಗಾಡಿ? ಏನಿಲ್ಲ ಸರ್, ಸ್ಟಾಕ್ ಅಲ್ಲಿ ಏನಿದೆ ಅದೇ ಇದೆ ಸರ್. ಸೊ ಫ್ರೆಂಡ್ಸ್, ಹಾಗಾದ್ರೆ ಯಾರಾದ್ರು ಒಬ್ರು ನೋಡ್ತಾ ಇದ್ರೆ ಗಾಡಿನ, ಒಂದು ಬೆಸ್ಟ್ ಗಾಡಿ ನೀವು ನೋಡ್ತಾ ಇರ್ಬೋದು. ಯಾರಾದ್ರೂ ನೋಡ್ತಾ ಇದ್ರೆ ಗುಡ್ ಮೈಲೇಜ್ ಗಾಡಿ, ಡೈರೆಕ್ಟ್ ಆಗಿ ಬಂದು ಮಾತಾಡಿ ಒಂದು ಬೆಸ್ಟ್ ಪ್ರೈಸ್ ಎಲ್ಲ ಹೇಳ್ಬೋದಾ ಸರ್? ವರ್ಣ ಬಂದ್ಬಿಟ್ಟು 2013 ಮಾಡಲು, 99 ಕಿಲೋಮೀಟರ್ ಡ್ರೈವ್ ಇದೆ, ಶೋರೂಮ್ ಮೇಂಟೈನ್ಡ್. ಓಕೆ ಸರ್ ಇದು ಬಂದು 1.6 SX ಸೆಕೆಂಡ್ ಓನರ್ ಆಗಿದೆ ಸರ್. ಎಸ್ ಸರ್. ಅಪ್ ಟು ಇದಕ್ಕೆ ನಿಮ್ಗೆ ಲೋನ್ ಬೇಕು ಅಂದ್ರೆ ಸರ್ 4.5 ಲಕ್ಷ ಲೋನೇ ಆಗುತ್ತೆ. ಸೊ ಪೆಟ್ರೋಲ್ ವೇರಿಯಂಟ್, ಡೀಸೆಲ್? ಇಲ್ಲ ಸರ್, ಇದು ಡೀಸೆಲ್ CRD ಇಂಜಿನ್. ಸೊ ಮ್ಯಾಗ್ವೆಲ್ ಅಲ್ಲ ಸರ್ ಇದು? ಹಾ ಸರ್, ಟಾಪ್ ಎಂಡ್. ನಿಮ್ಗೆ ಟಾಪ್ ಎಂಡ್ ಅಲ್ಲಿ ಮ್ಯಾಗ್ವಿಲ್ ಬರುತ್ತೆ, ಆಟೋಮೆಟಿಕ್ ಮಿರರ್ ಕಂಟ್ರೋಲ್ ಬರುತ್ತೆ. ಓಕೆ. ನಿಮ್ಗೆ ಇಂಟೀರಿಯರ್ ವೈಸ್ ನೋಡಿದ್ರೆ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಬರುತ್ತೆ. ಎಸ್ ಸರ್. 4 ಡೋರ್ಸ್ ಪವರ್ ವಿಂಡೋಸ್ ಬರುತ್ತೆ. ಓಕೆ. ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ. ಹಾ ಸರ್. ABS ಇದು ಮ್ಯಾಂಡೇಟರಿ, ಎಲ್ಲದರಲ್ಲೂ ABS ಬಂದೇ ಬರುತ್ತೆ. ಸೊ ರೈಟ್ ಹೇಳಿ ಸರ್ ಗಾಡಿಗೆ. ಸರ್ ಇದ್ರ ಬಂದ್ಬಿಟ್ಟು 5,15,000 ಪ್ರೈಸಿಂಗ್ ಅಲ್ಲಿ ಹೆಚ್ಚು ಕಮ್ಮಿ ಇದೆ. ವಿತ್ ಲೋನ್ ನಾನು ಮಾಡ್ಕೊಡ್ತೀನಿ. ಇನ್ಶೂರೆನ್ಸ್ ರನ್ನಿಂಗ್ ಇಲ್ಲ ಅಂದ್ರೆ ಇನ್ಶೂರೆನ್ಸ್ ಕಟ್ಟಿ ನಾನು ಲೋನ್ ಮಾಡ್ತೀನಿ. ಸೊ ನೀವು ಕೇಳಿದ್ರಲ್ಲ ಪ್ರೈಸ್, ಒಳ್ಳೆ ಪ್ರೈಸ್ ಇದೆ. 5,15,000 ಹೇಳ್ತಿದ್ದಾರೆ. ಅದು ಕೂಡ ನೆಗೋಷಿಯೇಬಲ್. ನೀವು ಹಾಗೆ ನೋಡ್ತಾ ಇರ್ಬೋದು, ಗಾಡಿ ಕಂಡೀಷನ್ ಕೂಡ ಯಾವುದೇ ಡೆಂಟಸ್ ಆಗಲಿ ಸ್ಕ್ರಾಚಸ್ ಆಗಲಿ ಯಾವುದೂ ಇಲ್ಲ. ವೆಲ್ ಮೇಂಟೈನ್ ಆಗಿದೆ, ಆಕ್ಸಿಡೆಂಟ್ ಫ್ರೀ ಅಂತ ಹೇಳಿ. ಯಾವುದೋ ಒಂದು ಸಿಡನ್ ಫ್ಯಾಮಿಲಿ ನೋಡ್ತಾ ಇದ್ದಾರೆ, ಬಂದು ನೋಡಿ ಒಂದು ಬೆಸ್ಟ್ ಪ್ರೈಸಲ್ಲೇ ಆಗುತ್ತೆ ಅಂತಾನೆ ನಾವು ಒಂದು ಆಗಲೇ ಒಂದು ಪೋಲೋ ನೋಡಿದ್ರಲ್ಲ ಫ್ರೆಂಡ್ಸ್, ಮತ್ತೊಂದು ಪೋಲೋ ಇದೆ ಸರ್. ಈ ಗಾಡಿ ಬಗ್ಗೆ ಹೇಳ್ಬೋದಾ? ಇದು ಪೋಲೋ ಅಂತ ಅಂದ್ರೆ ಅದು ನೀವು ನೋಡಿದ್ದು ಡೀಸೆಲ್ ಗಾಡಿ, ಇದು ನೋಡಿದ್ರೆ ಪೆಟ್ರೋಲ್ ಆಟೋಮೆಟಿಕ್. ಇದು GT ಲೈನ್ ಸರ್ ಇದು. ಸರ್ ಇದು 2009 ಮಾಡಲ್, 2019 ಮಾಡಲು, ಸೆಕೆಂಡ್ ಓನರ್ ಆಗಿದೆ. ಸೆಕೆಂಡ್ ಗಾಡಿ ಬಂದು ಕಂಪ್ಲೀಟ್ ಜಿನಿಯನ್ ಶೋರೂಮ್ ರೆಕಾರ್ಡ್ ಇದೆ. ಓಕೆ ಸರ್. ಗಾಡಿ ಟೈರ್ಗಳು ಬಂದು ಹೊಸದು. ನಿಮ್ಗೆ ಇಂಟೀರಿಯರ್ ವೈಸ್ ನೋಡ್ತೀರಾ ಅಂತಂದ್ರೆ ನಿಮ್ ಶೋರೂಮ್ ಇಂದ ಬಂದಿರೋ GT ಲೈನ್ ಸ್ಪೋರ್ಟ್ಸ್ ಸೀಟ್ ಕವರ್ಸ್ ಎಲ್ಲ ಇದೆ. ಮತ್ತೆ ಆಟೋಮೆಟಿಕ್ ಗೇರ್ ಬಾಕ್ಸ್ ಇದು. ಓಕೆ. ಗಾಡಿ ಕಂಪ್ಲೀಟ್ ಶೋರೂಮ್ ರೆಕಾರ್ಡ್ ಸರ್. ಗಾಡಿ ಕಂಪ್ಲೀಟ್ ಶೋರೂಮ್ ರೆಕಾರ್ಡ್. 44 ಸರ್ ಏನ್ ಹೇಳಿದೆ ಅದಷ್ಟು ಜಿನಿಯನ್ ರೆಕಾರ್ಡ್. ಓಕೆ. ಗಾಡಿ ಬಂದು ಆಕ್ಸಿಡೆಂಟ್ ಇಲ್ಲ, ಏನಿಲ್ಲ. ಗಾಡಿ ವೆಲ್ ಮೇಂಟೈನ್ಡ್ ಸರ್ ಇದು. ನೀವು ಹೆಡ್ಲೈಟ್ ಅಂತ ನೋಡ್ತೀರಾ ಅಂದ್ರೆ ಆಫ್ಟರ್ ಮಾರ್ಕೆಟ್ ನಿಮ್ಗೆ ಹೆಡ್ಲೈಟ್ ಕಮ್ಮಿ ಅಂದ್ರೆ ಒಂದು 20,000 ರೂಪೀಸ್ ಹೆಡ್ಲೈಟ್ ಹಾಕ್ಸಿದ್ರೆ ಕಸ್ಟಮರ್. ಎಸ್ ಸರ್. ಹಾಗಾದ್ರೆ ಏನ್ ಪ್ರೈಸ್ ಮಾಡ್ತಾ ಇದ್ದೀರಾ ಸರ್ ಗಾಡಿ? ಇದು ಬಂದು ನಾವು 10 ಲಕ್ಷ ಹೇಳ್ತಾ ಇದೀನಿ, ಹೆಚ್ಚು ಕಮ್ಮಿ ಆಗುತ್ತೆ. 19 ಸೆಕೆಂಡ್ ಓನರ್. ಓಕೆ. GT ಸ್ಪೋರ್ಟ್ಸ್ ಲೈನ್. ಸೊ 10 ಲಕ್ಷಕ್ಕೆ ಒಂದು ಫಾಲೋ ಆಗ್ತಾ ಇದೆ ಫ್ರೆಂಡ್ಸ್. ನೋಡ್ತಾ ಇರಲ್ಲ, GT ವೆರಿ ಗುಡ್ ಮೇಂಟೈನ್ ಗಾಡಿನೇ ಅಂತ ಅನ್ಬೋದು. ಯಾರು 2019 ಗಾಡಿ. ಹಾಗೆ ಯಾರಾದರೂ ನೋಡ್ತಾ ಇದ್ದಾರೆ ಕಸ್ಟಮರ್, ಡೈರೆಕ್ಟ್ ಆಗಿ ಬಂದು ಫೋನ್ ಮಾಡ್ಕೊಂಡು ಬಂದು ಶೋರೂಮ್ ಮೇಲೆ ಮಾತಾಡೋ ಒಂದು ಬೆಸ್ಟ್ ಪ್ರೈಸ್ ಹೇಳಿ ಸರ್. ಸರ್ ಇಟ್ಸ್ ಬಂದು ನಂದು ಓಲ್ಡ್ ಸ್ಟಾಕ್ ಇದು. 2013 ಸೆಕೆಂಡ್ ಓನರ್. ಎಸ್ ಸರ್. 49,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಫೈನಲ್ ಟು ಫೈನಲ್ 390 ಕೊಡ್ತೀನಿ. ಇದೆಲ್ಲ ನೆಗೋಷಿಯಬಲ್ ಅಂದ್ರೆ ಅವ್ರ ಮುಂದೆ ಬಂದು ಮಾತಾಡಿದ್ರೆ ನಾನು ನೆಗೋಷಿಯೇಟ್ ಮಾಡಕ್ಕಾಗೋದು. ಡ್ಯೂಯಲ್ ಇಂಟೀರಿಯರ್ ಬರುತ್ತೆ ಸರ್. ಮಾಮೂಲಿ AC ಪೋಸ್ಟರಿಂಗ್, 4 ಡೋರ್ಸ್ ಪವರ್ ವಿಂಡೋಸ್ ಬರುತ್ತೆ. ಗಾಡಿ ಕಂಪ್ಲೀಟ್ ಶೋರೂಮ್ ರೆಕಾರ್ಡ್, ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ. ಸೊ ಇನ್ಶೂರೆನ್ಸ್ ಮಾಡ್ಕೊಡ್ತೀರಾ ಸರ್? ಇನ್ಶೂರೆನ್ಸ್ ಮಾಡಿಸ್ಕೊಡ್ತೀನಿ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಇದೆ ಸರ್. ಸೊ ಶೋರೂಮ್ ರೆಕಾರ್ಡ್. ಹಾಗೆ ಯಾರಾದರೂ ವೀಕ್ಷಕರು ನೋಡ್ತಾ ಇದ್ರೆ ಒಂದು ರಿಟ್ಸ್, ನೀವು ಡೈರೆಕ್ಟ್ ಆಗಿ ಬಂದು ಶೋರೂಮ್ ಮೇಲೆ ಮಾತಾಡಿದ್ರೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ ಅಂತ ನಾವು ಹೇಳ್ಬೋದು. ಹಾಗೆ ಏನಂದ್ರೆ ಯಾರು ಕಾರ್ ನೋಡ್ತಾ ಇರ್ತೀರ, ನೀವು ಶೋರೂಮ್ ನಲ್ಲಿ ಬಂದು ಗಾಡಿನ ಒಂದ್ಸಲ ಎರಡು ನೋಡಿ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ನೋಡೋದಾದ್ರೆ ಒಂದು ಕಿರಣ್ ಸರ್ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ನಿಮಗೆ ಮಾಡ್ಕೊಡ್ತಾನೆ ಅಂತ ಬಗ್ಗೆ ಹೇಳ್ಬೋದಾ ಸರ್? ಇದು 2016 ಸರ್. ಆಲ್ಫಾ ವೇರಿಯಂಟ್ ಸರ್. ಆಲ್ಫಾ ವೇರಿಯಂಟ್ ಅಂದ್ರೆ ನಿಮಗೆ ಟಾಪ್ ಎಂಡ್ ಬಟನ್ ಸ್ಟಾರ್ಟ್ ಬರುತ್ತೆ ಸರ್. ಇದರಲ್ಲಿ ಪುಷ್ ಬಟನ್ ಸ್ಟಾರ್ಟ್. ಓಕೆ. ಗಾಡಿ ಬಂದ್ಬಿಟ್ಟು ಸೆಕೆಂಡ್ ಓನರ್ ಆಗಿದೆ. 90,000 ಚೇಂಜ್ ಕಿಲೋಮೀಟರ್ ಡ್ರೈವ್ ಆಗಿದೆ. ಎಸ್ ಸರ್. ಗಾಡಿ ಶೋರೂಮ್ ಮೇಂಟೈನ್ಡ್. ಓಕೆ. ಅಪ್ ಟು ಲೋನ್ ಬೇಕು ಅಂದ್ರೆ ಲೋನ್ ಮಾಡಿಸ್ಕೊಡ್ತೀನಿ ಸರ್. ನಿಮ್ಗೆ ಇದರಲ್ಲಿ ಇಂಟೀರಿಯರ್ ವೈಸ್ ನೋಡಕ್ ಹೋದ್ರೆ ನಿಮ್ಗೆ ಏರ್ ಬ್ಯಾಗ್ ಬರುತ್ತೆ ಸರ್. ಪವರ್ ವಿಂಡೋಸ್. ಓಕೆ. ಆಮೇಲೆ ಮಿರರ್ ಬಂದು ನಿಮ್ಗೆ ಆಟೋಮೆಟಿಕ್ ಕಂಟ್ರೋಲ್ ಬರುತ್ತೆ. ಮಾಮೂಲಿ ಮ್ಯಾಂಡೇಟರಿ ಸರ್. ಇದು ABS ಬಂದೇ ಬರುತ್ತೆ ಇದರಲ್ಲಿ. ABS ಬಂದೇ ಬರುತ್ತೆ ಸರ್. ಹಾಗಾದ್ರೆ ಏನ್ ಪ್ರೈಸ್ ಮಾಡ್ತೀರಾ ಸರ್ ಗಾಡಿ? ಸರ್ ಇದು ಬಂದು 580 ಹೇಳ್ತಿರೋದು, ಸ್ಮಾಲ್ ನೆಗೋಷಿಯಬಲ್. 585 ಹೇಳ್ತಿದ್ದಾರೆ, ಸ್ಮಾಲ್ ನೆಗೋಷಿಯಬಲ್. ಫ್ರೆಂಡ್ಸ್ ಯಾರಾದ್ರೂ ನೋಡ್ತಾ ಇದ್ರೆ ಬಲೋರ್ನ ಒಂದು ಗುಡ್ ಮೈಲೇಜ್ ಗಾಡಿ, ಡೈರೆಕ್ಟ್ ಆಗಿ ಬಂದು ಮಾತ್ರ ಏನ್ ಮೈಲೇಜ್ ಕೊಡ್ಬೋದು ಸರ್ ಗಾಡಿ? ನಿಮ್ಗೆಲ್ಲ ಇದ್ರಲ್ಲಿ ಮಾರುತಿದೆಲ್ಲ ಏನ್ ಎಕ್ಸ್ಪೆಕ್ಟೇಷನ್ ಅಂದ್ರೆ ನಿಮ್ಗೆ 80 × 20 80 ಇಂಜಿನ್ ಎಲ್ಲ ಸೇಮೇ. ಮಾರುತಿದು ಶಿಫ್ಟ್ ಇದೆಲ್ಲ ಸೇಮ್ ಒಂದೇ. ಇದು ಶಿಫ್ಟ್ ಮತ್ತೆ ಬಲಿನೋ ಎಲ್ಲ ಒಂದೇ ಇಂಜಿನ್ ಒಂದೇ. ಬಟ್ ಮೈಲೇಜ್ ಬಂದು ವೈಸ್ ಬಂದು ನಿಮಗೆ 18 to 20. 18 to 20 ಇನ್ನೊಂದು ಎಕ್ಸ್ಪೆಕ್ಟೇಷನ್ ಅಂದ್ರೆ 22 ವರೆಗೂ ಬರುತ್ತೆ. ಡಿಪೆಂಡ್ ಅಪಾನ್ ನಿಮ್ಮ ಡ್ರೈವಿಂಗ್. ಹಾಗೆ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್, ಯಾರಾದ್ರೂ ನೋಡ್ತಾ ಇರೋ ಬಲನ್ನ ಡೈರೆಕ್ಟ್ ಆಗಿ ಬಂದು ಮಾತಾಡಿ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ ಹೇಳ್ಬೋದಾ ಸರ್? ಇದು 2009 ಮಾಡಲು ಮಾರುತಿ S-Star ಸರ್. ಇದು 1 ಲೀಟರ್ ಇಂಜಿನ್ ಬರುತ್ತೆ. ಇದು ಬಂದ್ಬಿಟ್ಟು VXE ಅಂತ ವೇರಿಯಂಟ್. ನಿಮಗೆ 4 ಡೋರ್ಸ್ ಪವರ್ ವಿಂಡೋಸ್ ಬರುತ್ತೆ. ಮಾಮೂಲಿ ಇದರಲ್ಲಿ ಈ ಚಿಕ್ಕ ಗಾಡಿ ಏನು ಸ್ಮಾಲ್ ಸೆಗ್ಮೆಂಟ್ ಅಲ್ಲಿ ನಿಮಗೆ ಏರ್ ಬ್ಯಾಗ್ ಎಕ್ಸ್ಪೆಕ್ಟೇಷನ್ ಇಟ್ಕೊಳಕ್ ಹೋಗಬೇಡಿ. FC ಮತ್ತೆ ಇನ್ಶೂರೆನ್ಸ್ ಮಾಡಿಸ್ಕೊಡ್ತೀನಿ. ಥರ್ಡ್ ಓನರ್ ಇದೆ. ಪ್ರೈಸಿಂಗ್ ಬಂದು 2,20,000 ಹೇಳ್ತೀನಿ, ಹೆಚ್ಚು ಕಮ್ಮಿ ಆಗುತ್ತೆ. ಸೊ 2,20,000. ಇದು ಮಾಮೂಲಿ ನಿಮ್ಗೆ AC ಬರುತ್ತೆ, ಪೋಸ್ಟರಿಂಗ್ ಬರುತ್ತೆ, 4 ಡೋರ್ಸ್ ಪವರ್ ವಿಂಡೋಸ್ ಬರುತ್ತೆ. ಸೊ ಬೇಸಿಕ್ ಅಲ್ಲ ಸರ್, ಇದು VXI. ನಿಮ್ಗೆ ಏನ್ ಬೇಸಿಕ್ ಅಂದ್ರೆ ಪೋಸ್ಟರಿಂಗ್, AC ಮತ್ತೆ ಪವರ್ ವಿಂಡೋಸ್. ಸೊ ಇಷ್ಟು ಫೀಚರ್ ಇದೆ ಫ್ರೆಂಡ್ಸ್. ಯಾರಾದ್ರೂ ನೋಡ್ತಾ
ಇರೋ ಒಂದು ಫ್ಯಾಮಿಲಿಗೆ ಮತ್ತೆ ಬೆಂಗಳೂರು ಟ್ರಾಫಿಕ್ ಅಂತೂ ಒಂದು ಒಳ್ಳೆ ಗಾಡಿ 74,000 ಕಿಲೋಮೀಟರ್ ಓಡಿದೆ. 74,000 ಕಿಲೋಮೀಟರ್ ಓಡಿದೆ. ಸೊ ಹಾಗಾಗಿ ಯಾರು ನೋಡ್ತಾ ಇರೋ ಒಂದು ಆಸ್ತಾ ಫ್ರೆಂಡ್ ಡೈರೆಕ್ಟ್ ಆಗಿ ಒಂದು ಮಾತಾಡಿ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ. ಸರ್ ಇದು 2019 ಮಾಡಲ್ ಸರ್. ಸರ್ ಶಿಫ್ಟ್ VX ಇದು. ಓಕೆ ಸರ್ ಇದು ನಿಮ್ಗೆ ಒಂದು 84,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಗಾಡಿ ಬಂದು ಕಂಪ್ಲೀಟ್ ಶೋರೂಮ್ ರೆಕಾರ್ಡ್. ಓಕೆ ಶೋರೂಮ್ ಮೇಂಟೈನ್ ಕೂಡ. ಸರ್ ಗಾಡಿ ಬಂದ್ಬಿಟ್ಟು ನಿಮ್ಗೆ ಲೋನ್ ಅಂತ ಅಂದ್ರೆ ನಿಮ್ಗೆ 550 ವರೆಗೂ ಲೋನೇ ಮಾಡಿಸ್ಕೊಡ್ತೀನಿ ಸರ್. 550 ವರೆಗೂ VX ವೇರಿಯಂಟ್ ಸರ್ ಇದು. ಸರ್ ಸಿಂಗಲ್ ಓನರ್ ಶೋರೂಮ್ ಮೇಂಟೈನ್ಡ್. ಸೊ ಹಾಗೆ ಇಂಟೀರಿಯರ್ ಬಗ್ಗೆ ಹೇಳ್ಬೋದಾ? ಇಂಟೀರಿಯರ್ ನೋಡೋದಾದ್ರೆ 4 ಡೋರ್ಸ್ ಪವರ್ ವಿಂಡೋಸ್ ಬರುತ್ತೆ. ಓಕೆ ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ. ಸ್ಟೀರಿಂಗ್ ಕಂಟ್ರೋಲ್ ಬರುತ್ತೆ. ಇಂಟೀರಿಯರ್ ಬಂದ್ಬಿಟ್ಟು ಶೋರೂಮ್ ಇಂದನೇ ಹಾಕ್ಸಿರೋದು ಸೀಟ್ ಕವರ್ಸ್ ಇದೆ ಸರ್. ಸೊ ಹಾಗೆ ನೀವು ನೋಡ್ತಾ ಇರ್ಬೋದು ಬಾಡಿ ನೋಡ್ತಾ ಇರ್ಬೋದು, ಇಂಟೀರಿಯರ್ ಮತ್ತೆ ಔಟ್ ಸೈಡ್ ನೋಡ್ತಾ ಇರ್ಬೋದು, ಮತ್ತೆ ಕಂಪನಿ ಅಲೋವಿಲ್ ಇದೆ ಸರ್. ಫೈನಲ್ ಆಫ್ಟರ್ ಮಾರ್ಕೆಟ್ ಅಲೋವಿಲ್ ಸರ್ ಇದು. ಸೊ ಆಫ್ಟರ್ ಮಾರ್ಕೆಟ್ ಅಲೋವಿಲ್ ಅಂತ ಹೇಳ್ಬೋದು. ಕಸ್ಟಮರ್ ಎಕ್ಸ್ಪೆಕ್ಟೇಷನ್ 6 ಲಕ್ಷ ಸರ್. 6 ಲಕ್ಷ ಕಾಲ್ ಹೇಳ್ತಾ ಇದೀವಿ. 6 ಲಕ್ಷಕ್ಕೆ ಫೈನಲ್ ಆಗುತ್ತೆ. ಸೊ 6 ಲಕ್ಷಕ್ಕೆ ಫೈನಲ್ ಆಗುತ್ತೆ ಫ್ರೆಂಡ್ಸ್. ಹಾಗೆ ಯಾರು ನೋಡ್ತಾ ಇದ್ರೆ ಡೈರೆಕ್ಟ್ ಆಗಿ ಒಂದು ಮಾತಾಡಿ ಒಂದು ಈ ಗಾಡಿ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು 2009 ಮಾಡಲು 1.2 ಲೀಟರ್ ಸ್ಪೋರ್ಟ್ಸ್ ಇಂಜಿನ್ ಇದು. ಆಟೋಮೆಟಿಕ್ ವೇರಿಯಂಟ್ ಸರ್ ಇದು. ಓಕೆ ಇದು ಬಂದ್ಬಿಟ್ಟು FC ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ ಸರ್. FC ಇನ್ಶೂರೆನ್ಸ್ ನಾನು ಮಾಡಿಸ್ಕೊಡ್ತೀನಿ. ಬಟ್ ಇದು ನಂದು ಹಳೆ ಸ್ಟಾಕ್ ಇದು. ಓಕೆ ಹಳೆ ಸ್ಟಾಕ್ ಹೌದು. ಆಟೋಮೆಟಿಕ್ ವೇರಿಯಂಟ್ ನಿಮಗೆ ಸಿಟಿ ಗೇರ್ ಬಾಕ್ಸ್ ಬರುತ್ತೆ. ಸರ್ ಇಂಟೀರಿಯರ್ ನೀವು ನೋಡೋದಾದ್ರೆ ಇದು AC ಬರುತ್ತೆ. ಪೋಸ್ಟರಿ ಮತ್ತೆ 4 ಡೋರ್ಸ್ ಪವರ್ ವಿಂಡೋಸ್ ಬರುತ್ತೆ. ಓಕೆ ಇದು ಸೆಕೆಂಡ್ ಓನರ್ ಆಗಿದೆ ಸರ್. ಸೆಕೆಂಡ್ ಓನರ್ ಆಗಿದೆ. ಟೈರ್ ಬ್ರಾಂಡ್ ನ್ಯೂ ಟೈರ್ ಸರ್. ಓಕೆ ಏನು ಪ್ರೈಸ್ ಮಾಡ್ತೀರಾ ಸರ್ ಗಾಡಿ? ಇದು 275 ಜನ ವಿತ್ FC ಇನ್ಶೂರೆನ್ಸ್. 275 ವಿತ್ FC ಇನ್ಶೂರೆನ್ಸ್ ಹೇಳ್ತಿದ್ದಾರೆ ಫ್ರೆಂಡ್ಸ್. ಯಾರಾದರೂ ಹಾಗೆ ನೋಡ್ತಾ ಇರೋ i20 ಒಂದು ಲರ್ನಿಂಗ್ ಆಗಿರ್ಬೋದು, i10 ಸ್ಪೋರ್ಟ್ಸ್ 1.2 ಡೈರೆಕ್ಟ್ ಆಗಿ ಬಂದು ಮಾತಾಡಿ. ಒಂದು ಸಡನ್ ಗಾಡಿ ಬಗ್ಗೆ ಹೇಳಿ ಸರ್. ಸರ್ ಇದು 2013 ಮಾಡಲು ಸ್ಕೋಡಾ ರ್ಯಾಪಿಡ್ ಸರ್ ಇದು. ಎಸ್ ಸರ್ 1.6 ಲೀಟರ್ ಡೀಸೆಲ್ ಇಂಜಿನ್ ಸರ್ ಇದು. ಓಕೆ ಇದು ಬಂದು ನಿಮಗೆ ಮಿಡ್ ವೇರಿಯಂಟ್ ಸರ್. ನಿಮಗೆ ಆಲ್ಮೋಸ್ಟ್ ನಿಮಗೆ AC ಪೋಸ್ಟರಿಂಗ್ ಪವರ್ ವಿಂಡೋಸ್, ಒಂದು ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಎಸ್ ಸರ್ ಗಾಡಿ ಬಂದ್ಬಿಟ್ಟು ಕೋಟಿಂಗ್ ಬಂದು 380 ಸರ್. 380 ಸ್ಮಾಲ್ ನೆಗೋಷಿಯಬಲ್ ಹೆಚ್ಚು ಕಮ್ಮಿ ಮಾಡ್ಕೊಡೋಣ. ಸೊ ಹಾಗೆ ಯಾವ್ದಾದ್ರು ಫ್ರೆಂಡ್ಸ್ ಯಾವ್ದಾದ್ರು ಸಡನ್ ಗಾಡಿ ನೋಡ್ತಾ ಇದ್ದಾರೆ ಡೈರೆಕ್ಟ್ ಆಗಿ ಒಂದು ಮಾತಾಡಿ. ಶೋರೂಮ್ ಮೇಂಟೈನ್ 120 ಓಡೈತೆ ಸರ್. ಸೊ ಶೋರೂಮ್ ಮೇಂಟೈನ್ 1,20,000 ಕಿಲೋಮೀಟರ್ ರನ್ ಆಗಿದೆ. ನೀವು ನೋಡ್ತಾ ಇರ್ಬೋದು ಗಾಡಿ ವೆಲ್ ಮೇಂಟೈನ್ ಗಾಡಿ ಆಗಿದೆ, ವೈಟ್ ಕಲರ್ ಗಾಡಿ. ಹಾಗೆ ಯಾರಾದ್ರೂ ಕಸ್ಟಮರ್ ನೋಡ್ತಾ ಇದ್ದಾರೆ ಡೈರೆಕ್ಟ್ ಆಗಿ ಒಂದು ಮಾತಾಡಿ ಶೋರೂಮ್ ಅಲ್ಲಿ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ. ಡೀಟೇಲ್ಸ್ ಹೇಳ್ಬೋದಾ? ಇದು 2017 ಡೀಸೆಲ್ ವೆಹಿಕಲ್. ಇದು ನಂದು ಓಲ್ಡ್ ಸ್ಟಾಕ್ ಇದು. ಸರ್ ಸರ್ ಇದು ಸಿಂಗಲ್ ಓನರ್. ಓಕೆ ಶೋರೂಮ್ ಮೇಂಟೈನ್. ಸರ್ ಇದು VDI ಸರ್ ಇದು. ಸರ್ ಮಾರುತಿ ಶಿಫ್ಟ್ ಡಿಸೈರ್ VDI. ಓಕೆ ಎಲ್ಲ ಶೋರೂಮ್ ಮೇಂಟೈನ್ ಸರ್. ಟೈರ್ ಒಂದು ಕಮ್ಮಿ ಇದೆ. ಓಕೆ ಪ್ರೈಸ್ ಬಂದು ಕೋಟಿಂಗ್ ಬಂದು 7,15,000 ಹೇಳ್ತೀನಿ. ಲೋನ್ ಅಂತ ಬಂದ್ರೆ ಲೋನು ಮಾಡಿಸ್ಕೊಡ್ತೀನಿ. ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಅಲ್ಲಿ ಇದೆ ಸರ್. ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಎಲ್ಲ ಇದೆ. ಓಕೆ ಏನ್ ಡೌನ್ ಪೇಮೆಂಟ್ ಮಾಡಬಹುದು ಸರ್ ಗಾಡಿಗೆ? ಸರ್ ಒಂದು 50,000 60,000 ಮಾಡಿದ್ರೆ ಮಿಕ್ಕಿದ ಲೋನ್ ಮಾಡಿಸ್ಕೊ. 50-60,000 ಡೌನ್ ಪೇಮೆಂಟ್ ಮಾಡಿದ್ರೆ ಮಿಕ್ಕುದು ಲೋನ್ ಆಗುತ್ತೆ. ಪ್ರೊಫೈಲ್ ಚೆನ್ನಾಗಿದ್ರೆ ಅದನ್ನು ಪ್ರೊಫೈಲ್ ಚೆನ್ನಾಗಿದ್ರೆ ಅವ್ರ ಒಳ್ಳೆ ಪ್ರೊಫೈಲ್ ಅರೆ ಸರ್ 0 ಪೇಮೆಂಟ್ ಮಾಡಿಸಬಹುದು. ಓಕೆ ಬಟ್ 0 ಡೌನ್ ಪೇಮೆಂಟ್ ಅಲ್ಲಿ ಬೇಕು ಅಂತಂದ್ರೆ ಅವ್ರದ್ದು ಪ್ರೊಫೈಲ್ ಹೈ ಪ್ರೊಫೈಲ್ ಆಗಿರಬೇಕು. ಸೊ ಏನ್ ಮೈಲೇಜ್ ಕೊಡಬಹುದು ಸರ್ ಗಾಡಿ? ಇದು ನಿಮಗೆ 20+ ಬರುತ್ತೆ ಸರ್. 20+ ಮೈಲೇಜ್ ಬರುತ್ತೆ ಅಂತ ಹೇಳ್ತಿದ್ದಾರೆ ಫ್ರೆಂಡ್ಸ್. ಹಾಗೆ ಯಾರು ನೋಡ್ತಾ ಇದ್ರೆ ಒಂದು ಗಾಡಿ ನಾವು ಡೈರೆಕ್ಟ್ ಆಗಿ ಒಂದು ಬಂದು ಮಾತಾಡಿದ್ರೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ ಅಂತಾನೆ ನಾವು ಹೇಳ್ಬೋದು. ಸ್ಟಾಕ್ ಅಂದ್ರೆ ನಿಮಗೆ ಒಂದು 5-6 ಗಾಡಿ ಇರಬಹುದು ಅಷ್ಟೇ. ಸೊ ನೀವು ನೋಡ್ತಾ ಇದ್ರಲ್ಲ ಎಲ್ಲ ಕಂಪ್ಲೀಟ್ ಹೊಸ ಸ್ಟಾಕ್ಸ್. ಸೊ ಕಂಪ್ಲೀಟ್ ಹೊಸ ಸ್ಟಾಕ್ ಅಂತ ಹೇಳ್ತಿದ್ದಾರೆ ಕಿರಣ್ ಸರ್. ಯಾರಾದ್ರೂ ನೋಡ್ತಾ ಇದ್ರೆ ಒಂದು ನವೆಂಬರ್ ಅಲ್ಲಿ ಸರ್, ನವೆಂಬರ್ ನಮ್ಮ ಕನ್ನಡ ರಾಜ್ಯೋತ್ಸವ ನಡೀತಾ ಇದೆ. ನೆಕ್ಸ್ಟ್ ಕ್ರಿಸ್ಮಸ್ ಬರ್ತಾ ಇದೆ. ಏನಾದ್ರು ಆಫರ್ ಕೊಟ್ಬಿಡಿ ಸರ್. ಏನ್ ಆಫರ್ ಕೊಡ್ಲಿ ಸರ್? ನೀವೇ ಹೇಳ್ಬಿಡಿ. ನೀವೇನ್ ಹೇಳ್ತೀರಾ ಅದನ್ನೇ ಕೊಟ್ಬಿಡ ಸರ್. ಒಂದು ಕ್ರಿಸ್ಮಸ್ ಆಫರ್ ಕೊಡಿ ನಮ್ಮ ಕನ್ನಡ ರಾಜ್ಯೋತ್ಸವ. ಸರ್ ಈ ಸಲ ಆಲ್ಮೋಸ್ಟ್ ಇಲ್ಲಿ ಯಾವುದೇ ಗಾಡಿ ತಗೊಂಡ್ರು 1 ಇಯರ್ ಗೇರ್ ಬಾಕ್ಸ್ ಮತ್ತೆ ಇಂಜಿನ್ ವ್ಯಾರಂಟಿ ಕೊಡ್ತೀವಿ. ಸೊ ವ್ಯಾರಂಟಿ ಕೊಡ್ತೀರಾ ಫ್ರೆಂಡ್ಸ್? ನೋಡಿ ಫಸ್ಟ್ ಟೈಮ್ಗೆ ನಮ್ಮ ಬಜರಂಗಿ ಕಾರ್ಸ್ ಅಲ್ಲಿ, ಡ್ರೀಮ್ ಕಾರ್ಸ್ ಅಲ್ಲಿ ಒಂದು ಆಫರ್ ಕೊಡ್ತಾ ಇದ್ದಾರೆ ನಮ್ಮ ಕಡೆಯಿಂದ. ನೋಡಿ ಒಂದು ಆಫರ್ಸ್ ಕೊಟ್ಟಿದ್ದಾರೆ. ಯಾರಾದ್ರೂ ಗಾಡಿ ತಗೊಂಡ್ರೆ ಒಂದು ಗೇರ್ ಬಾಕ್ಸ್ ಮತ್ತೆ ಇಂಜಿನ್ ಎರಡಕ್ಕೂ 1 ಇಯರ್ ವ್ಯಾರಂಟಿ 1 ಇಯರ್ ವಾರಂಟಿ ಕೊಡ್ತಾ ಇದ್ದಾರೆ. ಇಂಥ ಖುಷಿಯಾದ ವಿಷಯ ನನಗೆ ಖುಷಿ ಆಗ್ತಾ ಇದೆ. ಯಾರಾದ್ರೂ ನೋಡ್ತಾ ಇದ್ರೆ ನೀವು ಡೈರೆಕ್ಟ್ ಆಗಿ ಬಂದು ಮಾತಾಡಿ ಫ್ರೆಂಡ್ಸ್. ಆಗಿ ಯಾವಾಗಲೂ ಆಫರ್ ಇಲ್ಲ ಅಂತಿದ್ರಲ್ಲ, ಇದು ಆಫರ್ ಈ ಸಲ ಇಲ್ಲ. ಸೊ ಯಾರು ಈ ಆಫರ್ನ ಕಳ್ಕೊಬೇಡಿ ಫ್ರೆಂಡ್ಸ್, ಮಿಸ್ ಮಾಡ್ಕೋಬೇಡಿ. ಡೈರೆಕ್ಟ್ ಆಗಿ ಬಂದು ಆಫರ್ಗಳನ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಬೆಸ್ಟ್ ಗಾಡಿಗಳು ನಿಮ್ದು ಅಂತ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ ಸರ್. ಈ ಗಾಡಿ ಬಗ್ಗೆ ಡೀಟೇಲ್ಸ್ ಹೇಳ್ಬೋದಾ? ಸರ್ ಚಾರ್ಲೆಟ್ ಬಿಟ್ ಡೀಸೆಲ್ ವೆಹಿಕಲ್ ಸರ್ ಇದು. ಸರ್ ಲೋ ಡೀಸೆಲ್ ಅಲ್ಲಿ ಇದೇನು ಲೋ ಪ್ರೈಸ್ ಸ್ಟಾರ್ಟ್. ಓಕೆ ಸರ್ 2.5 ಹೇಳ್ತಾ ಇದೀನಿ. 2012 LT ಟಾಪ್ ಎಂಡ್ ಮಾಡಲು ಸಿಂಗಲ್ ಓನರ್. ಓಕೆ ಶೋರೂಮ್ ಮೇಂಟೈನ್ ಇದೆ. ಗಾಡಿ ಬಂದು ನಿಮಗೆ ಇಂಟೀರಿಯರ್ ನೋಡಿದ್ರೆ AC ಪವರ್ ಸ್ಟೀರಿಂಗ್ 4 ಡೋರ್ಸ್ ಪವರ್ ವಿಂಡೋಸ್ ಬರುತ್ತೆ ಸರ್. ಓಕೆ ಟೈರ್ ಆಲ್ಮೋಸ್ಟ್ ಎಲ್ಲ ನಿಮಗೆ 80% ಥ್ರೆಡ್ ಇದೆ ಸರ್. ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಅಲ್ಲಿ ಇದೆ. ಸೊ ಏನ್ ಕೊಟ್ಟು ಮಾಡ್ತಾ ಇದೆ ಸರ್ ಗಾಡಿ? ಸರ್ 2.5 ಸ್ಮಾಲ್ ಲೊಕೇಶನ್. ಸೊ 2.5 ಸ್ಮಾಲ್ ಲೊಕೇಶನ್ ಸರ್. ಡೀಸೆಲ್ ಗಾಡಿ ಪೆಟ್ರೋಲ್? ಡೀಸೆಲ್ ಸರ್. ಡೀಸೆಲ್ ಸಿಂಗಲ್ ಓನರ್, ಸಿಂಗಲ್ ಮೇಂಟೈನ್. ಸೊ ಹಾಗೆ ಡಾಕ್ಯುಮೆಂಟ್ಸ್ ಎಲ್ಲ ಹೇಗಿದೆ ಸರ್ ಗಾಡಿ? ಏನಿಲ್ಲ ಸರ್, ಇದಕ್ಕೆ ವೈಟ್ ಬೋರ್ಡ್ ಗಳಿಗೆ ಬರೋದು ನಿಮಗೆಲ್ಲ RC ಕಾರ್ಡ್, ಇನ್ಶೂರೆನ್ಸ್ ಅಷ್ಟೇ. ಇನ್ಶೂರೆನ್ಸ್ ಫ್ರೆಂಡ್ಸ್ ಯಾರು ನೋಡ್ತಾ ಇರೋ ಒಂದು ಚವರ್ಲೈಟ್ ಡೈರೆಕ್ಟ್ ಆಗಿ ಬಂದು ಮಾತಾಡಿ ಹೇಳಿ ಸರ್. ಇದು 2012 ಮಾಡಲು ಶಿಫ್ಟ್ VDI ಸರ್ ಇದು. ಎಸ್ ಸರ್. ಸರ್ ಇದು ಸಿಂಗಲ್ ಓನರ್, 90,000 ಕಿಲೋಮೀಟರ್ ಓಡಿದೆ, ಶೋರೂಮ್ ಮೇಂಟೈನ್. ಓಕೆ ಗಾಡಿ ಬಂದ್ಬಿಟ್ಟು ನಿಮ್ಗೆ ಇಂಟೀರಿಯರ್ ನೋಡೋದಾದ್ರೆ AC ಪವರ್ ಸ್ಟೀರಿಂಗ್ 4 ಡೋರ್ಸ್ ಪವರ್ ವಿಂಡೋಸ್ ಬರುತ್ತೆ. ಇನ್ಶೂರೆನ್ಸ್ ಲ್ಯಾಬ್ಸ್ 20th ಲ್ಯಾಬ್ಸ್ ಸರ್. ನವೆಂಬರ್ 20th ಲ್ಯಾಬ್ಸ್ ಆಗುತ್ತೆ. ಓಕೆ ಸರ್. ಇನ್ಶೂರೆನ್ಸ್ ನಾನು ಕಟ್ಸ್ಕೊಡ್ತೀನಿ. ಲೋನ್ ಬೇಕಾದ್ರೆ ಲೋನ್ ಕೂಡ ನಾನು ಮಾಡಿಸ್ಕೊಡ್ತೀನಿ. ಲೋನ್ ಕೂಡ ಆಗುತ್ತೆ. ಸಿಂಗಲ್ ಓನರ್. ಪ್ರೈಸ್ ಬಂದು 4,35,000. ಓಕೆ ಸರ್. ಅಲ್ಲಿ ನಾನು 4,40,000 ಹಾಕಿನಿ. 4,35,000 ಹೇಳ್ತೀನಿ. ಹೆಚ್ಚು ಕಮ್ಮಿ ನಾನು ಕೊಡ್ತೀನಿ. ಸೊ ಹೆಚ್ಚು ಕಡಿಮೆ ಆಗುತ್ತೆ ಫ್ರೆಂಡ್ಸ್. ಯಾರಾದ್ರೂ ನೋಡ್ತಾ ಇದ್ರೆ ಒಂದು ಬೆಸ್ಟ್ ಗಾಡಿ ಡೈರೆಕ್ಟ್ ಆಗಿ ಬಂದು ಮಾತಾಡಿ. ಒಂದು ಒಳ್ಳೆ ಕಂಡೀಷನ್, ಗುಡ್ ಕಂಡೀಷನ್ ಇರುವಂತ ಗಾಡಿ. ಸಿಂಗಲ್ ಓನರ್
ಇನ್ನು ಡೈರೆಕ್ಟಾಗಿ ಬಂದು ಮಾತಾಡಿದ್ರೆ ಒಂದು ಬೆಸ್ಟ್ ಪ್ರೈಸಲ್ಲಿ ಆಗುತ್ತೆ. ಗಾಡಿ ಬಗ್ಗೆ ಸರ್ ಇದು ನಮ್ಮ ಹತ್ರ ಪೋಲೋದಲ್ಲಿ ಇದು 3ನೇ ಪೋಲೋ. ಸರ್ ಇದು ಐಲೇನು ಸೆಕೆಂಡ್ ಓನರ್. ಓಕೆ. ಇದು 1 ಲಕ್ಷ ಕಿಲೋಮೀಟರ್ ಓಡಿದೆ, ಶೋರೂಮ್ ಮೇಂಟೆಡ್. ಸರ್ ಎಲ್ಲ 4 ಹೊಸ ಟೈರ್ಸ್ ಇದೆ, ಇನ್ಶೂರೆನ್ಸ್ ರನ್ನಿಂಗ್ ಇದೆ, 1,01,000 ಕಿಲೋಮೀಟರ್ ಓಡಿದೆ. ಓಕೆ. ಪೋಲೋ ಐಲೇನ್ ಸರ್. ಐಲ್ಯಾಂಡ್ ಸರ್. ನೀವು ಇಂಟೀರಿಯರ್ ನೋಡೋದಾದ್ರೆ ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ. ಓಕೆ. 4 ಡೋರ್ಸ್ ಪವರ್ ವಿಂಡೋ, ಓಕೆ. AC ಪವರ್ ಸ್ಟೀರಿಂಗ್. ಓಕೆ ಸರಿ ಸರ್. ಗಾಡಿ ಪಿನ್ ಟು ಪಿನ್ ಶೋರೂಮ್ ರೆಕಾರ್ಡ್ಸ್ ಜಿನಿಯರ್ ಆಗಿದೆ. ಜನೇನಾಗಿದೆ. ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಸರ್ ಗಾಡಿ? ಇದು ಪ್ರೈಸ್ ಬಂದು 4,50,000 ಹೇಳ್ತಾ ಇದೀನಿ. 13 ಮ್ಯಾನುಫ್ಯಾಕ್ಚರ್, 14 ರಿಜಿಸ್ಟ್ರೇಷನ್, ಸೆಕೆಂಡ್ ಓನರ್. ಸೆಕೆಂಡ್ ಓನರ್. ಹಾಗೆ ನೀವು ಯಾರಾದರೂ ಪೋಲೋ ನೋಡ್ತಾ ಇದ್ರೆ ಫ್ರೆಂಡ್ಸ್, ಒಂದಲ್ಲ ಅಂತಂದ್ರೆ 3 ಗಾಡಿ ಸ್ಟಾಕ್ ಇದೆ ಸರ್ ಒಳಗಡೆ. ಸೊ ಇನ್ನು 2 ಇದೆ ಅಂತ ಹೇಳ್ತಿದ್ದಾರೆ. ಯಾರಾದರೂ ನೋಡ್ತಾ ಇದ್ರೆ ಡೈರೆಕ್ಟ್ ಆಗಿ ಬಂದು ಮಾತಾಡಿ, ಒಂದು ಹೆಚ್ಚು ಕಡಿಮೆ ಒಂದು ಗಾಡಿ ಆಗುತ್ತೆ ಅಂತ ಹೇಳ್ಬೋದು. ಸರ್ ಇದು ಓಮಿನಿ ಬಂದು 2006 ಸೆಕೆಂಡ್ ಓನರ್. ಇನ್ಶೂರೆನ್ಸ್ ರನ್ನಿಂಗ್ ಇದೆ ಸರ್. ಓಕೆ. 1,65,000 ಹೇಳ್ತಾ ಇದೀನಿ. ಹೆಚ್ಚು ಕಮ್ಮಿ ಕೊಡ್ತೀನಿ. ಯಾರು ಸಣ್ಣ ಪುಟ್ಟ ವ್ಯಾಪಾರ ಮಾಡಕ್ಕೆ, ಹೋಟೆಲ್ ಗಿಟಲ್ ಮಾಡಕ್ಕೆ, ಮೊಬೈಲ್ ಕ್ಯಾಂಟೀನು, ಓಕೆ, ಇಲ್ಲ ತರಕಾರಿ ಅಂಗಡಿ ಮಾಡ್ತಾರೆ, ತರಕಾರಿ ಅಂಗಡಿಗೆ ಗೂಡ್ಸ್ ಹೊಡಿಗೆ ಓಕೆ ಯೂಸ್ ಆಗುತ್ತೆ. ಸೆಕೆಂಡ್ ಓನರ್ ಆಗಿದೆ. ಸೆಕೆಂಡ್ ಓನರ್ ಆಗಿದೆ. ಹಾಗೆ ಯಾರಾದರೂ ಒಮ್ಮೆ ನೋಡ್ತಾ ಇದ್ರೆ ಫ್ರೆಂಡ್ಸ್, ಸಣ್ಣ ಪುಟ್ಟ ಬಿಸ್ನೆಸ್ಗೆ ನೀವು ಡೈರೆಕ್ಟಾಗಿ ಶೋರೂಮಲ್ಲಿ ಬಂದು ಮಾತಾಡಿ, ಒಂದು ಕಡಿಮೆ ಬಜೆಟಲ್ಲಿ, ಲೋ ಬಜೆಟಲ್ಲಿ ಒಂದು ಓಮಿನಿ ಸಿಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಲೋ ಬಜೆಟಲ್ಲಿ ಒಳ್ಳೆ ಮೈಲೇಜ್ ಕೊಡುವಂಥ ಗಾಡಿ ಅಂತಂದ್ರೆ ನಮ್ಮ ಆಲ್ಟೋ 800. ಸರ್ ಈ ಗಾಡಿ ಬಗ್ಗೆ ಹೇಳ್ಬೋದಾ? ಇದು ಲೋ ಪ್ರೈಸ್ ಅಲ್ಲ, ಪ್ರೈಸಿಂಗ್ ಬಂದು 190. 2009 ಮಾಡಲು, FC ಇನ್ಶೂರೆನ್ಸ್ ರನ್ನಿಂಗ್ ಐತೆ, ಸೆಕೆಂಡ್ ಓನರ್. ಎಸ್ ಸರ್. 95,000 ಕಿಲೋಮೀಟರ್ ಓಡಿದೆ, ಶೋರೂಮ್ ಮೇಂಟೆಂಡ್. ಓಕೆ. ಫ್ರೆಶ್ FC, ಫ್ರೆಶ್ ಇನ್ಶೂರೆನ್ಸ್ ಸರ್. ಓಕೆ. ಗಾಡಿ ಬಂದು ಔಟ್ ಸೈಡ್ ಇಂದ ನೀವು ನೋಡ್ತೀರಾ ಅಂದ್ರೆ ಯಾವುದೇ ರೀತಿ ಡೆಂಟು ಇಲ್ಲ, ಸ್ಕ್ರಾಚ್ ಇಲ್ಲ. ಗಾಡಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಎಸ್ ಸರ್. ಕಲರ್ ಬಂದು ರೆಡ್, ಚೆರಿ ರೆಡ್ ಸರ್ ಇದು. ಎಸ್ ಸರ್. AC ಪವರ್ ಸ್ಟೀರಿಂಗ್ ಬರುತ್ತೆ ಸರ್. ಓಕೆ. ಪ್ರೈಸಿಂಗ್ ಬಂದು 190, ಸ್ಮಾಲ್ ನೆಗೋಷಿಯಬಲ್. ಸೊ 190 ಹೇಳ್ತಿದ್ದಾರೆ, ಸ್ಮಾಲ್ ನೆಗೋಷಿಯಬಲ್ ಇದೆ. ಯಾರಾದರೂ ಒಂದು ಆಲ್ಟೋ ಒಂದು ಗಾಡಿ, ಬೆಸ್ಟ್ ಗಾಡಿ ನೋಡ್ತಾ ಇದ್ರೆ, ಒಳ್ಳೆ ಮೈಲೇಜ್ ಗಾಡಿ ಫ್ರೆಂಡ್ಸ್, ನೀವು ಬಂದು ನೋಡ್ಬೋದು. ಒಂದು ಶೋರೂಮ್ ಮೇಲೆ ಕುತ್ಕೊಂಡು ಮಾತಾಡಿದ್ರೆ ಒಂದು ನೆಗೋಷಿಯಬಲ್, ಒಂದು ಗುಡ್ ಪ್ರೈಸಲ್ಲಿ ಮಾಡ್ಕೊಡ್ತಾರೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಸರ್ ಈ SUV ಬಗ್ಗೆ ಹೇಳಿ ಸರ್. ಸರ್ ಲಾಸ್ಟ್ ಟೈಮ್ ಒಂದು XUV ಇತ್ತು ಬ್ಲಾಕ್ ಕಲರ್. ಹೌದು ಸರ್. ಸೇಮ್ ಅದೇ ತರ ಇನ್ನೊಂದು XUV ಬಂದಿದೆ, ಅದು W6, ಇದು W8. ಓಕೆ. W8 ಸೆಕೆಂಡ್ ಓನರ್, 94,000 ಕಿಲೋಮೀಟರ್ ಓಡಿದೆ, ಶೋರೂಮ್ ಮೇಂಟೈನ್ಡ್. ಓಕೆ ಸರ್. ಇದು ಬಂದ್ಬಿಟ್ಟು ನಿಮಗೆ 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಪ್ರೈಸಿಂಗ್ ಬಂದು 6,50,000 ಹೇಳ್ತಿದ್ದಾರೆ ಕಸ್ಟಮರ್. ಓಕೆ ಸರ್. ಕುತ್ಕೊಂಡ್ರೆ ನೆಗೋಷಿಯಬಲ್ ಆಗುತ್ತೆ. ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಹಾಗೆ ಇಂಟೀರಿಯರ್ ಬಗ್ಗೆ ಹೇಳ್ಬಿಟ್ಟು ಸರ್. ನೀವು ಇಂಟೀರಿಯರ್ ವೈಸ್ ನೋಡ್ತೀರಾ ಅಂದ್ರೆ ಸರ್, ಇದಕ್ಕೊಂದು 4 ಏರ್ ಬ್ಯಾಗ್ಸ್ ಬರುತ್ತೆ, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಕ್ರೂಸ್ ಕಂಟ್ರೋಲ್ ಎಲ್ಲ ಬರುತ್ತೆ ಸರ್ ಇದರಲ್ಲಿ. ಓಕೆ. ಅಂದ್ರೆ ಟಾಪ್ ಎಂಡ್, ಕಂಪ್ಲೀಟ್ ಟಾಪ್ ಎಂಡ್ ಅಂತ ಹೇಳ್ಬೋದು. W8 ಸರ್ ಟಾಪ್ ಎಂಡ್ ಇದರಲ್ಲಿ. ಓಕೆ. ಏನು ಕೊಟ್ಟು ಮಾಡ್ತಾ ಇದೆ ಸರ್ ಗಾಡಿ? 6,50,000. 6,50,000. ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ. ಓಕೆ. ಏನಾರ ಬೆಸ್ಟ್ ಪ್ರೈಸ್ ಬಂದ್ರೆ ಇನ್ಶೂರೆನ್ಸ್ ಕಟ್ಟು ನಾನು ಲೋನ್ ಬೇಕಾದ್ರೆ ಮಾಡಿಸ್ಕೊಡ್ತೀನಿ. ಓಕೆ ಸರ್. ನೀವು ಗಾಡಿ ಬಂದು ಟೆಸ್ಟ್ ಡ್ರೈವ್ ಮಾಡಿ, ಓಕೆ, ಸಮಾಧಾನ ಆದ್ಮೇಲೆ ವ್ಯಾಪಾರ ಮಾಡಿ ಫ್ರೆಂಡ್ಸ್. ಹಾಗೆ ಒಂದು ನೋಡ್ತಾ ಇದ್ರೆ ಮಹೇಂದ್ರದಲ್ಲಿ ಒಂದು ಮಹೇಂದ್ರ XUV ಡೈರೆಕ್ಟ್ ಆಗಿ ಬಂದು ಮಾತಾಡಿ, ಒಂದು ಬ್ಲಾಕ್ ಬ್ಯೂಟಿನೇ ಅಂತಾನೆ ಹೇಳ್ಬೋದು, ಒಂದು ಆನೆ ಅಂತಾನೆ ಹೇಳ್ಬೋದು ಈ ಗಾಡಿಗೆ. ಯಾರಾದರೂ ಹಾಗೆ ಬಂದು ನೋಡ್ತಾ ಇದ್ರೆ ಡೈರೆಕ್ಟ್ ಆಗಿ ಬಂದು ಮಾತಾಡಿ ಶೋರೂಮ್ ಅಲ್ಲಿ, ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ. ಪೋಲೋ ಸರ್, ಇದು ಪೋಲೋ ಬಂದ್ಬಿಟ್ಟು 2013 ಮಾಡಲು, ಸೆಕೆಂಡ್ ಓನರ್. ಓಕೆ. ಇದು ಕೂಡ ಇಲ್ಲೇನೆ ಸರ್. ಆಲ್ಮೋಸ್ಟ್ ಇರೋದೆಲ್ಲ ಎಲ್ಲ ಸೆಕೆಂಡ್ ಓನರ್ಸ್ ವೆಹಿಕಲ್ಸ್ ಸರ್. ಸರ್. ಇದು ಬಂದ್ಬಿಟ್ಟು ಶೋರೂಮ್ ಮೇಂಟೈನ್, 91,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಓಕೆ. ಗಾಡಿ ಬಂದು ಶೋರೂಮ್ ಮೇಂಟೈನ್. ಇಂಟೀರಿಯರ್ ನೋಡ್ತೀರಾ ಅಂದ್ರೆ, ಇಂಟೀರಿಯರ್ ಕೂಡ ಸೀಟ್ ಕವರ್ಸ್ ಎಲ್ಲ ಹೊಸದಾಗ್ತಿದೆ ಸರ್, ರೆಕ್ಸಿನ್ ಸೀಟ್ಸ್. ಓಕೆ. ಇದು ಫ್ಯೂಚರ್ಸ್ ಅಂತ ನೋಡಿದ್ರೆ AC ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ. ಎಸ್ ಸರ್. ಗಾಡಿ ಬಂದು ಪ್ರೈಸಿಂಗ್ ಅಂತ ಬಂದ್ರೆ 4,500 ಹೆಚ್ಚು ಕಮ್ಮಿ ಆಗುತ್ತೆ. ಸೊ 4,500 ಹೆಚ್ಚು ಕಡಿಮೆ ಇರುತ್ತೆ, ಅದು ನೆಗೋಷಿಯಬಲ್ ಪ್ರೈಸ್. ಯಾರಾದರೂ ಒಂದು ಪೋಲೋ ನೋಡ್ತಾ ಇದ್ರೆ, ಇಲ್ಲಿ ಪೋಲೋ ಧಮಾಕನೆ ತುಂಬಾ ಕಲೆಕ್ಷನ್ ಇದೆ. ಯಾರಾದರೂ ಒಂದು ಪೋಲೋ ನೋಡ್ತಾ ಇದ್ರೆ ಡೈರೆಕ್ಟ್ ಆಗಿ ಒಂದು ಮಾತಾಡಿ, ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ. ಹಾಗೆ ಸಿವಿಕ್ ನೋಡ್ತಾ ಇರ್ಬೋದು, ಹೋಂಡಾ. ಸರ್ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಹೇಳ್ಬೋದಾ? ಇದು ಹೋಂಡಾ ಸಿವಿಕ್ ಸರ್, 1.8 ಲೀಟರ್ ಇಂಜಿನ್, V ಅಂದ್ರೆ ಟಾಪ್ ಎಂಡ್ ವರ್ಷನ್ ಸರ್ ಇದು. ಇದು 2008 ಮ್ಯಾನುಫ್ಯಾಕ್ಚರ್, 2007 ಮ್ಯಾನುಫ್ಯಾಕ್ಚರ್, 8 ರಿಜಿಸ್ಟ್ರೇಷನ್. ಓಕೆ. ಸೆಕೆಂಡ್ ಓನರ್ ಆಗಿದೆ, 99,000 ಕಿಲೋಮೀಟರ್ ಸಮಥಿಂಗ್ ಡ್ರೈವ್ ಆಗಿದೆ, ಕಂಪ್ಲೀಟ್ ಶೋರೂಮ್ ರೆಕಾರ್ಡ್. ಓಕೆ. ಪ್ರೈಸಿಂಗ್ ಬಂದು 3,30,000 ಹೇಳ್ತಿದೀವಿ, ಹೆಚ್ಚು ಕಮ್ಮಿ ಆಗುತ್ತೆ. ಗಾಡಿ ಬಂದು ತುಂಬಾ ಚೆನ್ನಾಗಿದೆ ಸರ್. ಸೊ ಹಾಗೆ ಇಂಟೀರಿಯರ್ ಅಂದ್ರೆ ಸರ್, ಇಂಟೀರಿಯರ್ ಏನು ಚೇಂಜ್ ಇಲ್ಲ. ಇದ್ರಲ್ಲಿ ಬಂದ್ಬಿಟ್ಟು ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ, AC ಪವರ್ ಸ್ಟೀರಿಂಗ್, 4 ಡೋರ್ಸ್ ಪವರ್ ವಿಂಡೋಸ್. ಓಕೆ. ಆಮೇಲೆ ನಿಮಗೆ ಮಿರರ್ ಕೂಡ ಆಟೋಮೆಟಿಕ್ ಕಂಟ್ರೋಲ್ ಬರುತ್ತೆ. ಎಸ್ ಸರ್. ಇದ್ರಲ್ಲಿ ಏನಂದ್ರೆ ಸೀಟ್ ಕವರ್ ಸ್ವಲ್ಪ ಡ್ಯಾಮೇಜ್ ಇದೆ, ಯಾರು ತಗೊಂಡ್ಬೇಕಾದ್ರೆ ಇಂಟೀರಿಯರ್ ಚೇಂಜ್ ಮಾಡ್ಕೋತಾರೆ ಅಂದ್ರೆ ಅಪ್ಡೇಟ್ ಮಾಡ್ಕೊಬಹುದು. ಸೀಲ್ಡ್ ಇಂಜಿನ್, ಗಾಡಿ ತುಂಬಾ ಚೆನ್ನಾಗಿದೆ. ಪ್ರೈಸ್ ಬಂದು 3,30,000. ಈ ಗಾಡಿಗೆ ಲೋನ್ ಆಗಲ್ಲ. ಸೊ ಈ ಗಾಡಿಗೆ ಲೋನ್ ಆಗಲ್ಲ ಫ್ರೆಂಡ್ಸ್, ಯಾಕೆಂದ್ರೆ ಕ್ಯಾಶ್ ಆ್ಯಂಡ್ ಕ್ಯಾರಿ ಅಂತಾನೆ ಹೇಳ್ಬೋದು. ಯಾರಾದರೂ ನೋಡ್ತಾ ಇರೋ ಒಂದು ಸಡನ್ ಗಾಡಿ, ಒಂದು ಬೆಸ್ಟ್ ಗಾಡಿನೇ ಅಂತಾನೆ ಹೇಳ್ಬೋದು. ಯಾರಾದರೂ ನೋಡ್ತಾ ಇರೋ ಫ್ರೆಂಡ್ಸ್ ಡೈರೆಕ್ಟ್ ಆಗಿ ಒಂದು ಮಾತಾಡಿ. ಕಲರ್ ಆಪ್ಷನ್ ಅಂತ ಬೇಕು ಅಂತಂದ್ರೆ ಇದರಲ್ಲಿ ಸೇಮ್ ಕಲರ್ ಇನ್ನೊಂದಿದೆ, 2008 ಮಾಡಲು, ಸಿಂಗಲ್ ಓನರ್. ಸರ್. ಇನ್ನೊಂದು ಕಲರ್ ಅಂದ್ರೆ ಇದರಲ್ಲಿ ಸಿಲ್ವರ್ ಕಲರ್ ಇದೆ, ಓಕೆ. 2007 ಸೆಕೆಂಡ್ ಓನರ್. ಅದು 84,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಅದು ಬಂದು ಪ್ರೈಸಿಂಗ್ ಅಂತ ಬಂದ್ರೆ ಇದಕ್ಕಿಂತ 1,000 ಕಮ್ಮಿ. ಇದು 3,30, ಅದು 3,20. ಸೊ 3,20 ಅಂದ್ರೆ ನೆಗೋಷಿಯಬಲ್ ಪ್ರೈಸ್ ಇದೆ ಫ್ರೆಂಡ್ಸ್. ಯಾರಾದರೂ ಎಲ್ಲ ಪ್ರೈಸ್ ನೆಗೋಷಿಯಬಲ್. ಎಲ್ಲ ಪ್ರೈಸ್ ನೆಗೋಷಿಯಬಲ್ ಅಂತ ಯಾರಾದರೂ ನೋಡ್ತಾ ಇದ್ರೆ ಡೈರೆಕ್ಟ್ ಆಗಿ ಒಂದು ಮಾತಾಡಿ, ಒಂದು ಬೆಸ್ಟ್ ಪ್ರೈಸ್. ಇದು 2014 ಮಾಡಲು. ಓಕೆ. ಮಾರುತಿ ಎರ್ಟಿಗಾ VDI ಸರ್, 7 ಸೀಟರ್ ಸರ್ ಇದು. ಎಸ್ ಸರ್.
ಆಲ್ಮೋಸ್ಟ್ ನೀವು ನೋಡ್ತೀರಾ ಅಂದ್ರೆ ಗಾಡಿ ಬಂದ್ಬಿಟ್ಟು 1,22,000 ಕಿಲೋಮೀಟರ್ ಓಡಿದೆ ಸರ್, ಕಂಪ್ಲೀಟ್ ಶೋರೂಮ್ ರೆಕಾರ್ಡ್. ಓಕೆ. ಗಾಡಿ ಬಂದು ಈಗ ಲಾಸ್ಟ್ ಇಯರ್ 1 ಇಯರ್ ಇಂದ ಅಂದ್ರೆ ಸ್ವಲ್ಪ ಕಿಲೋಮೀಟರ್ ಡ್ರೈವರ್ ಆಗಿದೆ ಸರ್, ಏನ್ ಜಾಸ್ತಿ ಓಡಿಸಿಲ್ಲ ಕಸ್ಟಮರ್. ಸರ್ ಎಷ್ಟು ಕಿಲೋಮೀಟರ್ ಡ್ರೈವನ್ ಆಗಿದೆ ಸರ್? ಇದು 1,22,000 ಓಡಿದೆ. 1,22,000 ಓಡಿದೆ. ಸಿಂಗಲ್ ಓನರ್. ಓಕೆ. VDI ವರ್ಷನ್ ಸರ್. ಲೋನ್ ಬೇಕಂದ್ರೆ ಲೋನು ಮಾಡಿಸ್ಕೊಡ್ತೀನಿ. ಇದು ಪ್ರೈಸಿಂಗ್ ಅಂತ ಬಂದ್ರೆ ನಿಮ್ಗೆ 6,95,000 ಹೇಳ್ತಾ ಇದೀನಿ. 6,95,000 ಒಂದು 7 ಸೀಟರ್. ಲಾಸ್ಟ್ ಟೈಮ್ ನಂತರ ಇದ್ರಲ್ಲಿ ಇನ್ನೊಂದಿದೆ, 12 ಇದೆ, 13 ಇದೆ. ಮತ್ತೆ ಇದು 14. ಓಕೆ. 3 ಗಾಡಿ ಇದೆ. ಒಂದು 5,85,000, ಇನ್ನೊಂದು 6 ಲಕ್ಷ, ಇದು 6,95,000. 6,00,000. 3 ಗಾಡಿನೂ 13 ಮಂದಿ ಸೆಕೆಂಡ್ ಓನರು, 12 ಮಂದಿ ಸಿಂಗಲ್ ಓನರ್. ನೀವು ಏನೋ ನೋಡ್ತೀರಾ ಅಂದ್ರೆ 3 ಗಾಡಿನೂ ಸಿಗುತ್ತೆ ನಿಮ್ಗೆ. ಸೊ 3 ಗಾಡಿ. 2 ಗಾಡಿ ಕಸ್ಟಮರ್ ಹತ್ರ ಇದೆ, 1 ಗಾಡಿ ಇಲ್ಲಿದೆ. ನೀವು ಬರ್ತೀರಾ ಅಂದ್ರೆ ಗಾಡಿ ತೋರಿಸ್ತೀನಿ. ಹಾಗೆ ಫ್ರೆಂಡ್ಸ್ ಏನಂತ ಹೇಳ್ತಿದ್ದಾರೆ ಸರ್ ಅಂದ್ರೆ 3 ಗಾಡಿ, ಒಂದು ಎರ್ಟಿಗಾ ಇದೆ, ಒಂದು ಆಪ್ಷನ್, 3 ಗಾಡಿ ಆಪ್ಷನ್ ಇದೆ. ನೀವು ಯಾವ್ದಾದ್ರು ಒಂದು ಯಾವ ಗಾಡಿ ಬೇಕು ಅಂತ ನೀವು ಬಂದು ನೋಡಿದ್ರೆ ಒಂದು ಬೆಸ್ಟ್ ಗಾಡಿನ ಒಂದಲ್ಲ ಅಂದ್ರೆ 3 ಗಾಡಿಗಳನ್ನ ನೀವು ನೋಡ್ಬೋದು. ಹಾಗೆ ಏನಂತಂದ್ರೆ ರೇಟ್ ನೀವು ನೋಡ್ತಾ ಇರ್ಬೋದು, ಒಳ್ಳೆ ಒಂದು ಅಫೋರ್ಡೇಬಲ್ ರೇಟೇ ಇದೆ. ಮತ್ತು ಗಾಡಿ ಕಂಡೀಷನ್ ನೋಡಿ ತುಂಬಾ ಚೆನ್ನಾಗಿದೆ, ಯಾವುದೇ ಡೆಂಟಸ್ ಅಲ್ಲಿ ಸ್ಕ್ರಾಚಸ್ ಇಲ್ಲ, ಆಕ್ಸಿಡೆಂಟ್ ಫ್ರೀ ಅಂತಾನೆ ಗಾಡಿ ಅಂತ ಹೇಳ್ಬೋದು. ಹಾಗೆ ಯಾರಾದರೂ ನೋಡ್ತಾ ಇರಪ್ಪ ಅಂದ್ರೆ ಇರ್ಟಿಗಾನ 7 ಸೀಟರ್ ಗಾಡಿ ಒಂದು ಮಾತಾಡಿ ಒಂದು ಬೆಸ್ಟ್ ಡೀಟೇಲ್ಸ್. ಇದು ಹೋಂಡಾ ಬ್ರಿಯೋ ಅಂತ ಸರ್. ಇದು ಬಂದು ವೇರಿಯಂಟ್ ಬಂದು ಎಸ್ ವೇರಿಯಂಟ್ ಸರ್. ಇದು 2012 ಮಾಡಲು, ಸೆಕೆಂಡ್ ಓನರ್, 80,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಶೋರೂಮ್ ಮೇಂಟೈನ್ ಸರ್, ಕಂಪ್ಲೀಟ್ ಶೋರೂಮ್ ರೆಕಾರ್ಡ್. ಸೆಕೆಂಡ್ ಓನರ್, 3,85,000 ಸ್ಮಾಲ್ ನೆಗೋಷಿಯಬಲ್. ಲೋನ್ ಕೂಡ ಬೇಕಾದ್ರೆ ನಾನು ಮಾಡಿಸ್ಕೊಡ್ತೀನಿ ಸರ್. ಅಂದ್ರೆ ಲೋನ್ ಎಷ್ಟಾಗಬಹುದು ಸರ್ ಗಾಡಿಗೆ? ಸರ್ ಲೋನ್ ಅಂದ್ರೆ ಬೇಕಾದ್ರೆ 1 2 ಲಕ್ಷ ಲೋನೇ ಮಾಡಿಸ್ಕೊಡ್ತೀನಿ. 2 ಲಕ್ಷ ಲೋನ್ ಅಂತ ಹೇಳ್ಬೋದು. ಹಾಗೆ ಇಂಟೀರಿಯರ್ ವೈಸ್ ಬಂದ್ರೆ, ಇಂಟೀರಿಯರ್ ವೈಸ್ ನೋಡ್ತೀರಾ ಸರ್, ಇದಕ್ಕೆ ಏರ್ ಬ್ಯಾಗ್ ಬರಲ್ಲ, AC ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, 4 ಡೋರ್ಸ್ ಪವರ್ ವಿಂಡೋಸ್ ಬರುತ್ತೆ. ಸ್ಟೀರಿಂಗ್ ಅಲ್ಲಿ ವಾಲ್ಯೂಮ್ ಕಂಟ್ರೋಲ್ ಬಟನ್ಸ್ ಮಾತ್ರ ಬರುತ್ತೆ ಸರ್. ಸೊ ಹಾಗೆ FM ಚೇಂಜ್ ಮಾಡ್ಕೋಬಹುದು, FM ರೈಸ್ ಮಾಡ್ಕೋಬಹುದು. ಸೊ ಟೈರ್ ಕಂಡೀಷನ್ ನೋಡ್ತಾ ಇರೋದು ಬ್ರಾಂಡ್ ನ್ಯೂ ಟೈರ್ಸ್ ಇದೆ ಫ್ರೆಂಡ್ಸ್. ಸರ್ ಬ್ರಾಂಡ್ ನ್ಯೂ ಟೈರ್ 80% ಥ್ರೆಡ್ ಇದೆ, 85% ಥ್ರೆಡ್ಸ್ ಇದೆ ಅಂತ ಹೇಳ್ತಿದ್ದಾರೆ ಫ್ರೆಂಡ್ಸ್. ಹಾಗೆ ನೋಡ್ತಾ ಇದ್ರೆ ಒಂದು ಒಳ್ಳೆ ಗುಡ್ ಕಂಡೀಷನ್ ಗಾಡಿ, ನೀವು ಡೈರೆಕ್ಟ್ ಆಗಿ ಬಂದ್ ಮಾಡೋದು. ನೀವು ನೋಡ್ತಾ ಇರ್ಬೋದು ಹೋಂಡಾ ಬ್ರಿಯೋ ಇದೆ, ಹೋಂಡಾ ಬ್ರಿಯೋ ಎಸ್ ವೇರಿಯಂಟ್ ಸರ್. ಎಸ್ ವೇರಿಯಂಟ್. ನೀವು ಯಾರಾದ್ರು ನೋಡ್ತಾ ಇರೋ ಫ್ರೆಂಡ್ಸ್ ಹಾಗೆ ಡೈರೆಕ್ಟ್ ಆಗಿ ಬಂದು ಮಾತಾಡಿ ಶೋರೂಮ್. ಬ್ರಿಯೋದಲ್ಲಿ ನಿಮಗೆ ಸರ್ ಈ ಕಲರ್ ಒಂದು ಯೂನಿಕ್ ಆಗಿದೆ, ಬ್ಲೂ ಕಲರ್ ಯೂನಿಕ್ ಆಗಿದೆ. ಇದರಲ್ಲಿ ನಿಮಗೆ ಮಾಡಲು ನೆಕ್ಸ್ಟ್ ಮಾಡಲು ಬೇಕು ಅಂದ್ರೆ ಇದರಲ್ಲಿ 14 ಮಾಡಲು, ಇದರಲ್ಲಿ 16 ಮಾಡಲು ಒಂದಿದೆ, ಸಿಲ್ವರ್ ಕಲರ್. ಓಕೆ ಸರ್. ಅದು ಫೈನಲ್ ಟು ಫೈನಲ್ 4 lakhs ಆಗುತ್ತೆ ಸರ್. ಸೇಮ್ ವೇರಿಯಂಟ್, ಎಸ್ ವೇರಿಯಂಟ್. ಸೊ ಹಾಗೆ ಫ್ರೆಂಡ್ಸ್ ನೋಡ್ತಾ ಇದ್ರೆ ಡೈರೆಕ್ಟ್ ಆಗಿ ಬಂದು ಕಾಂಟ್ಯಾಕ್ಟ್ ಮಾಡ್ಕೊಂಡು ಮಾತಾಡಿದ್ರೆ ಒಂದು ಬೆಸ್ಟ್. ಸರ್ ಹೇಳಿ ಈ ಗಾಡಿ ಬಗ್ಗೆ. 2011 ಮಾಡಲು VDI ಸರ್. ಇದು UP ಗಾಡಿ ಇದು ಸರ್. ಇದು ಬಂದು ಪ್ರೈಸಿಂಗ್ ಬಂದ್ಬಿಟ್ಟು ನಾವು 3 ಕಾಲ್ ಹೇಳ್ತಿದೀವಿ, ವಿತ್ ನೇಮ್ ಟ್ರಾನ್ಸ್ಫರ್. ಓಕೆ. ವಿತ್ ನೇಮ್ ಟ್ರಾನ್ಸ್ಫರ್ ಮತ್ತೆ ನಂಬರ್ ಚೇಂಜಸ್, ಓಕೆ, NOC ಎಲ್ಲ ನಾವು ಟ್ರಾನ್ಸ್ಫರ್ ಮಾಡಿ K ನಂಬರ್ ನಾನು ಮಾಡ್ಕೊಡ್ತೀನಿ. 3 ಕಾಲು ಸ್ಮಾಲ್ ಲಗೇಜ್. ಟೈರ್ ನೀವು ನೋಡ್ತೀರಾ ಅಂದ್ರೆ 80% ಥ್ರೆಡ್ ಇದೆ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಇದೆ. ಓಕೆ ಸರ್. ಇದು LDI ವರ್ಷನ್, ಡೀಸೆಲ್ ಅಲ್ಲಿ LDI ವರ್ಷನ್. ಸೊ ಹಾಗೆ ನೀವು ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಗಾಡಿ ಯಾವುದೇ ಡೆಂಟಸ್ ಆಗಲಿ ಸ್ಕ್ರಾಚಸ್ ಆಗಲಿ ಯಾವುದೂ ಇಲ್ಲ, ವೆಲ್ ಮೇಂಟೈನ್ ಗಾಡಿ ಅಂತ ಹೇಳ್ಬೋದು. ಯಾರು ಹಾಗೆ ನೋಡ್ತಾ ಇದ್ರೆ ಡೈರೆಕ್ಟ್ ಆಗಿ ಶೋರೂಮ್ ಅಲ್ಲಿ ಬಂದು ಗಾಡಿ ನೀವು ಚೆಕ್ ಮಾಡ್ಕೊಂಡು ಒಂದ್ಸತಿ ಎಲ್ಲ 2 ಸತಿ ಬಂದು ಚೆಕ್ ಮಾಡ್ಕೊಂಡಿದ್ರೆ ಒಳ್ಳೆ ಬೆಸ್ಟ್ ರೇಟ್ ಅಲ್ಲಿ. ಸರ್ ಈ ಗಾಡಿ ಬಗ್ಗೆ ಸರ್, ಇದು ಹೋಂಡಾ ಸಿಟಿ ಸರ್. ಇದು ಎಸ್ ವೇರಿಯಂಟ್. ಸರ್ 2009 ಮಾಡಲು, 3rd ಓನರ್ ಆಗಿದೆ ಸರ್. ಓಕೆ ಸರ್. ಫ್ರೆಶ್ ನಾನು ಮಾಡಿಸ್ಕೊಡ್ತೀನಿ. ಓಕೆ. ಪ್ರೈಸಿಂಗ್ ಬಂದು 285 ಹೇಳ್ತಾ ಇದೀನಿ, ಹೆಚ್ಚು ಕಮ್ಮಿ ನಾನು ಮಾಡಿಸ್ಕೊಡ್ತೀನಿ. ಸೊ 285 ಹೇಳ್ತಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ ಅಂತಾನೆ ಹೇಳ್ತೀರಾ. ಸೊ ಹಾಗಾದ್ರೆ ಏನ್ ಮೈಲೇಜ್ ಗಾಡಿ ಸರ್? ಹೋಂಡಾದಲ್ಲಿ ನೀವು ಮೈಲೇಜ್ ಎಕ್ಸ್ಪೆಕ್ಟೇಷನ್ ಮಾಡ್ತೀರಾ ಅಂತಂದ್ರೆ ಇದೊಂದು 15 ಬರ್ಬೋದು ಸರ್. 15 ಬರ್ಬೋದು ಒಳಗಡೆ. 1.5 ಸರ್ ಇದು ಸರ್ 89 ಇದು 89 ಕಿಲೋಮೀಟರ್. ಫ್ರೆಂಡ್ಸ್ ಯಾರಾದ್ರೂ ನೋಡ್ತಾ ಇದ್ರೆ ಒಂದು ಸಡನ್ ಗಾಡಿ ಡೈರೆಕ್ಟ್ ಆಗಿ ಬಂದು ಮಾತಾಡಿ, ಒಂದು ಹೋಂಡಾ ಸಿಟಿನೇ ಅಂತ ಹೇಳ್ಬೋದು. ಒಳ್ಳೆ ವೆರಿ ಗುಡ್ ಮೇಂಟೈನ್ ಗಾಡಿ. ಯಾರು ನೋಡ್ತಾ ಇದ್ದಾರೆ ಡೈರೆಕ್ಟ್. ಹಾಗೆ ಒಂದು ಟೊಯೋಟಾ ಗಾಡಿ ನೋಡ್ತಾ ಇದ್ದಾರೆ, ನಮ್ದು ಟೊಯೋಟಾ ಗಾಡಿ ಇದೆ ಸರ್. ಈ ಗಾಡಿ ಬಗ್ಗೆ ಹೇಳ್ಬೋದಾ? ಇದು 2011 ಮಾಡಲು, ಪೆಟ್ರೋಲ್ ವೇರಿಯಂಟ್. ಸರ್. ಸರ್ ಇದು ಬಂದು ಸೆಕೆಂಡ್ ಓನರ್ ಆಗಿದೆ. ಓಕೆ. 85,000 ಕಿಲೋಮೀಟರ್ ಡ್ರೈವ್ ಆಗಿದೆ. G ವೇರಿಯಂಟ್ ಸರ್ ಇದು. ಓಕೆ ಸರ್. ಇದು ಬಂದು ಪ್ರೈಸಿಂಗ್ ಅಂತ ಬಂದ್ರೆ 3,30,000 ಹೇಳ್ತಾ ಇದೀನಿ. 3,30,000 ಎಲ್ಲ ಹೊಸದಿದೆ, ಹೆಚ್ಚು ಕಮ್ಮಿ ನಾನು ಮಾಡಿಸ್ಕೊಡ್ತೀನಿ. ಸೊ ಹಾಗಾದ್ರೆ ನೆಗೋಷಿಯಬಲ್ ಪ್ರೈಸ್ ಇದೆಯಾ ಸರ್ ಗಾಡಿಗೆ? 3 ಲಕ್ಷ ಫೈನಲ್ ಕೊಡ್ತೀನಿ ಸರ್. ಸೊ 3 ಲಕ್ಷ ಫೈನಲ್ ಹೇಳ್ತಾ ಇದ್ದಾರೆ ಫ್ರೆಂಡ್ಸ್. ಟೊಯೋಟಾ ಗಾಡಿ ಯಾರಾದ್ರೂ ನೋಡ್ತಾ ಇದ್ದಾರೆ ಡೈರೆಕ್ಟ್ ಆಗಿ ಒಂದು ಮಾತಾಡಿ. ಇಂಟೀರಿಯರ್ ವೆಲ್ ಮೇಂಟೈನ್ ಇಂಟೀರಿಯರ್ ಆಗಿದೆ, ಗುಡ್ ಕಂಡೀಷನ್ ಗಾಡಿ. ಹಾಗೆ ಪೋಸ್ಟರಿಂಗ್ 4 ಡೋರ್ಸ್ ಪವರ್ ವಿಂಡೋಸ್ ಬರುತ್ತೆ ಸರ್. ಸೊ ಹಾಗೆ ನೀವು ನೋಡ್ತಾ ಇದ್ರೆ ಇಷ್ಟು ಫ್ಯೂಚರ್ ಇದೆ. ಯಾರಾದ್ರೂ ಒಂದು ಗಾಡಿ ನೋಡ್ತಾ ಇದ್ರೆ ಡೈರೆಕ್ಟ್ ಆಗಿ ಒಂದು ಮಾತಾಡಿ ಶೋರೂಮ್ ಅಲ್ಲಿ ಒಂದು ಬೆಸ್ಟ್ ಪ್ರೈಸ್ ಡೀಟೇಲ್ಸ್ ಹೇಳ್ಬೋದಾ? ಇದು ಫಿಯಟ್ ಪುಂಟೋ ಆಕ್ಟಿವಾ ಸರ್. ಇದು ಸರ್. ಇದು ವೇರಿಯಂಟ್ ಬಂದು ಡೈನಾಮಿಕ್ ಅಂತ ಬರುತ್ತೆ ಸರ್. ಇದು ಓಕೆ. ನಿಮ್ಗೆ ಮಾಮೂಲಿ ಇದು ಡೀಸೆಲ್ ವೇರಿಯಂಟ್ ಸರ್. ಇದು 90,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಓಕೆ. ಕಿಲೋಮೀಟರ್ ಸ್ವಲ್ಪ ಕನ್ಫ್ಯೂಷನ್ ಅಲ್ಲಿ ಇದೀನಿ ಸರ್. ಎಸ್ ಸರ್. ಇದು ಬಂದು ನೀವು ಇಂಟೀರಿಯರ್ ವೈಸ್ ನೋಡ್ತೀರಾ ಅಂದ್ರೆ AC ಬರುತ್ತೆ, ಪೋಸ್ಟರಿಂಗ್ ಬರುತ್ತೆ, 4 ಡೋರ್ಸ್ ಪವರ್ ವಿಂಡೋಸ್ ಬರುತ್ತೆ. ಓಕೆ. ಮಿರರ್ ಕೋರನ್ ನಿಮ್ಗೆ ಆಟೋಮೆಟಿಕ್ ಕಂಟ್ರೋಲ್ ಬರುತ್ತೆ. ಎಸ್ ಸರ್. 265 ಹೇಳ್ತಾ ಇದೀನಿ ಸರ್. ಲೋನ್ ಬೇಕು ಅಂದ್ರೆ ಇದಕ್ಕೆ ನಾನು ಲೋನ್ ಕೂಡ ಮಾಡಿಸ್ಕೊಡ್ತೀನಿ ಸರ್. ಎಷ್ಟಾಗುತ್ತೆ ಸರ್ ಲೋನ್ ಗಾಡಿಗೆ? ಇದಕ್ಕೆ ಕಮ್ಮಿ ಸರ್, 1.5 ಲಕ್ಷದವರೆಗೂ ಲೋನ್ ಮಾಡಿಸಬಹುದು. ಸೊ 1.5 ಲಕ್ಷ ಲೋನ್ ಆಗುತ್ತೆ ಫ್ರೆಂಡ್ಸ್. ಯಾರು ನೋಡ್ತಾ ಇದ್ರೆ ಟೊಯೋಟಾ ಯಾರಾದ್ರೂ ಪರ್ಟಿಕ್ಯುಲರ್ ಡೀಸೆಲ್ ವೇರಿಯಂಟ್ ಸರ್. ಸೊ ಡೀಸೆಲ್ ವೇರಿಯಂಟ್ ಡೈರೆಕ್ಟ್ ಆಗಿ ಬಂದು ಮಾತಾಡಿದ್ರೆ ಒಂದು ಶೋರೂಮ್ ಅಲ್ಲಿ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ ಅಂತಾನೆ ಹೇಳಿ ಸರ್. ಸರ್ ಇದು ಇನ್ನೊಂದು ಪೋಲೋ ಇದೆ, ಲಾಸ್ಟ್ ಪೋಲೋ. ಇದು 5ನೇ ಪೋಲೋ ಅನ್ಕೊಳ್ಳಿ. ಇದು 2014 ಮಾಡಲು, ಓಕೆ, 3rd ಓನರ್ ಆಗಿದೆ. ಎಸ್ ಸರ್. ಇದು ಬಂದ್ಬಿಟ್ಟು ಮಾಮೂಲಿ ಐಲೇನೆ ಸರ್. ಐಲೇನು 3rd ಓನರ್. ಓಕೆ. ಇದು ಪ್ರೈಸ್ ಅಂತ ಅಂದ್ರೆ ಫೈನಲ್ ಟು ಫೈನಲ್ 4 ಲಕ್ಷಕ್ಕೆ ಆಗುತ್ತೆ ಇದು. ಸೊ ಫೈನಲ್ ಟು ಫೈನಲ್ 4 ಲಕ್ಷ ಆಗುತ್ತೆ ಸರ್. ಎಷ್ಟು ಓನರ್ ಆಗಿದೆ ಸರ್ ಗಾಡಿ?
ಥರ್ಡ್ ಓನರ್ ಆಗಿದೆ ಸರ್. ಥರ್ಡ್ ಓನರ್ ಆಗಿದೆ. 91,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಓಕೆ. ಇದು ಗಾಡಿ ಬಂದು ಟಾಪ್ ಎಂಡ್ ಐಲೈನ್ ಇದು. ಸೊ ಹಾಗೆ ಇಂಟೀರಿಯರ್ ಹೇಳ್ಬೋದಾ ಸರ್? ಸರ್ ಮಾಮೂಲಿ ಇಂಟೀರಿಯರ್ ಎಸಿ ಪವರ್ ಸ್ಟೀರಿಂಗ್, 4 ವಿಂಡೋಸ್, ಡ್ಯೂಯಲ್ ಏರ್ ಬ್ಯಾಗ್ಸ್ ಬರುತ್ತೆ. ಓಕೆ. ಗಾಡಿ ಬಂದು ಜಿನಿಯನ್ ಆಗಿದೆ ಸರ್. 91,000 ಏನು ಕಿಲೋಮೀಟರ್ ಓಡಿದೆ, ಅದು ಶೋರೂಮ್. ಸೊ ಹಾಗೆ ನೀವು ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್, ಟೈರ್ ಕಂಡೀಷನ್ ತುಂಬಾನೇ ಚೆನ್ನಾಗಿದೆ. ಆಕ್ಸಿಡೆಂಟ್ ಫ್ರೀ ಗಾಡಿ ಅಂತಾನೆ ಹೇಳ್ಬೋದು. ಟೈರ್ ಎಲ್ಲ ಹೊಸದೇ ಸರ್ ಇದರಲ್ಲಿ. ಪೋಲೋ ತುಂಬಾನೇ ಕಲೆಕ್ಷನ್ ಇದೆ, 5 to 6 ಕಲೆಕ್ಷನ್ ಇದೆ. ಯಾರಾದ್ರೂ ಹಾಗೆ ನೋಡ್ತಾ ಇದ್ರೆ ಡೈರೆಕ್ಟ್ ಆಗಿ ಬಂದು ಮಾತಾಡಿ. 4 ಡೀಸೆಲ್ ಇದೆ, 1 ಪೆಟ್ರೋಲ್ ಇದೆ. ಸೊ 4 ಡೀಸೆಲ್ ಇದೆ ಪೋಲೋ, 1 ಪೆಟ್ರೋಲ್ ಇದೆ. ಯಾರಾದರೂ ಒಂದು ನೋಡ್ತಾ ಇರೋ ಗಾಡಿ ಪೋಲೋನ ನೀವು ಪರ್ಟಿಕ್ಯುಲರ್ ಆಗಿ ಬಂದು ನೋಡಿದ್ರೆ ಬಜಾಜ್ ನಮ್ಮ ಬಜರಂಗಿ ಶೋರೂಮ್ ಅಲ್ಲಿ ಒಳ್ಳೆ ಪೋಲೋ ಕಲೆಕ್ಷನ್ ಇದೆ ಅಂತಾನೆ ಹೇಳಿ. ಬಗ್ಗೆ ಹೇಳ್ಬೋದಾ ಡೀಟೇಲ್ಸ್? ಇದು 19. ಹಾ ಸರ್. ಸರ್ ಮ್ಯಾನುಫ್ಯಾಕ್ಚರ್ ಕೂಡ 19, ರಿಜಿಸ್ಟ್ರೇಷನ್ ಕೂಡ 19. ಓಕೆ. ಸೆಕೆಂಡ್ ಓನರ್ ಆಗಿದೆ. ಓಮ್ನಿ 5 ಸೀಟರ್ ಸರ್ ಇದು. ಎಸ್ ಸರ್. ಸರ್ ಇದು ಬಂದ್ಬಿಟ್ಟು ನಿಮಗೆ 54,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಶೋರೂಮ್ ಮೇಂಟೈನ್ಡ್. ಎಸ್ ಸರ್. ಮಾಡಲ್ ಇರೋದ್ರಿಂದ ನಿಮಗೆ ಲೋನ್ ಕೂಡ ಆಗುತ್ತೆ. 3 ಲಕ್ಷ ಲೋನ್ ಕೂಡ ನಾನು ಮಾಡಿಸ್ಕೊಡ್ತೀನಿ. ಓಕೆ. ಪ್ರೈಸಿಂಗ್ ಬಂದ್ಬಿಟ್ಟು 380 ಹೇಳ್ತಾ ಇದ್ದೀನಿ ಸರ್. ಓಕೆ. 350 ಫೈನಲ್ ಆಗುತ್ತೆ. ಸೊ 380 ಒಂದು ಒಮಿನಿ ಅಂತಾನೆ ಹೇಳ್ಬೋದು. ಸೊ ಮತ್ತೆ ಫೈನಲ್ ರೇಟ್ ಏನಾದ್ರು ಇರ್ಬೋದಾ ಸರ್? ಇದು 3.5 ನಾನು ಮಾಡಿಸ್ಕೊಡ್ತೀನಿ, ವಿತ್ ಲೋನ್ ಕೂಡ ನಾನು ಮಾಡಿಸ್ಕೊಡ್ತೀನಿ. ಸೊ ಹಾಗೆ ಯಾರಾದ್ರೂ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಒಂದು ಗಾಡಿ ಒಂದು ಲಗೇಜ್ಗೆ ಆಗಿ ಒಂದು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡಿರೋದಾಗಿ ಓಮಿನಿ 2 ಕಲೆಕ್ಷನ್ ಇದೆ. ಯಾರಾದ್ರೂ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಡೈರೆಕ್ಟ್ ಆಗಿ ಒಂದು ಮಾತಾಡಿ ಒಂದು ಬೆಸ್ಟ್ ಪ್ರೈಸ್ ಎಲ್ಲ ನಿಮಗೆ ಮಾಡಿ ಬಗ್ಗೆ ಹೇಳ್ತೀರಾ ಸರ್? ಇದು 2011 ಇದೊಂದು ಓಲ್ಡ್ ಸ್ಟಾಕ್ ನಂದು. ಹಾ ಸರ್. ಸರ್ ಈ ಗಾಡಿ ಬಂದ್ಬಿಟ್ಟು 11 ಸಿಂಗಲ್ ಓನರ್. ಎಸ್ ಸರ್. ಗಾಡಿ ಬಂದ್ಬಿಟ್ಟು ಆಲ್ಟೋ VXI ಸರ್. ಎಸ್ ಸರ್. 81 82 ಕಿಲೋಮೀಟರ್ ಡ್ರೈವ್ ಆಗಿದೆ, ಶೋರೂಮ್ ಮೇಂಟೈನ್ಡ್. ಎಸ್ ಸರ್. ಪ್ರೈಸಿಂಗ್ ಬಂದು 245 ಹೇಳ್ತಾ ಇದೀನಿ ಸರ್. ಹಾ ಸರ್. ಫೈನಲ್ 210 ಕೊಡ್ತೀನಿ. ಸೊ ಫೈನಲ್ 210 ಗೆ ಹೇಳ್ತಾ ಇದ್ದಾರೆ ಫ್ರೆಂಡ್ಸ್. ಆಲ್ಟೋ K10 VXI AC ಪವರ್ ಸ್ಟೀರಿಂಗ್, 2 ಡೋರ್ ಪವರ್ ವಿಂಡೋಸ್. ಸೊ ಹಾಗೆ ನೋಡ್ತಾ ಇದ್ರೆ ಆಲ್ಟೋ ಫ್ರೆಂಡ್ಸ್, ಯಾರಾದ್ರು ನೋಡ್ತಾ ಇದ್ರೆ ಡೈರೆಕ್ಟ್ ಆಗಿ ಒಂದು ಮಾತಾಡಿ. ಯಾಕೆಂದ್ರೆ ಒಳ್ಳೆ ಮೈಲೇಜ್ ಗಾಡಿ ಅಂತಾನೆ ಹೇಳ್ಬೋದು, ಫ್ಯಾಮಿಲಿಗೆ ಮತ್ತೆ ಗುಡ್ ಕಂಡೀಷನ್ ಗಾಡಿ ಅಂತಾನೆ ಹೇಳ್ಬೋದು. ಯಾರಾದ್ರು ನೋಡ್ತಾ ಇದ್ರೆ ಫ್ರೆಂಡ್ಸ್, ಡೈರೆಕ್ಟ್ ಆಗಿ ಒಂದು ಮಾತಾಡಿ, ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ. ಎಷ್ಟೋ ಜನ ನಾನು ಕೇಳ್ತಾ ಇದ್ರು ಒಂದು ಸ್ಯಾಂಟ್ರೋ ಇದ್ರೆ ನೋಡಿ ಸರ್, ಒಂದು ಲೋ ಬಜೆಟ್ ಗಾಡಿ ಅಂತ. ಸರ್ ಈ ಬಗ್ಗೆ ಗಾಡಿ ಬಗ್ಗೆ ಹೇಳ್ಬೋದಾ? ಸ್ಯಾಂಟ್ರೋ 2006 ಮಾಡಲು ಸೆಕೆಂಡ್ ಓನರ್ ಆಗಿದೆ, 80,000 ಓಡಿದೆ, ಶೋರೂಮ್ ಮೇಂಟೆನೆನ್ಸ್. ಹಾ ಸರ್. ಸರ್ ಗಾಡಿ ಬಂದು FC ಮತ್ತೆ ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಓಕೆ. ಇಲ್ಲ ಇನ್ಶೂರೆನ್ಸ್ ಲ್ಯಾಪ್ಸ್ ಐತೆ, ಇನ್ಶೂರೆನ್ಸ್ ಕಟ್ಕೊಡೋಣ. ಹಾ ಸರ್. ಸರ್ ಇದು 175 ಹೇಳ್ತಾ ಇದೀನಿ, ಸ್ಮಾಲ್ ನೆಗೋಷಿಯಬಲ್. ಸೊ 175 ಹೇಳ್ತಿದ್ದಾರೆ ಫ್ರೆಂಡ್ಸ್. ಸ್ಯಾಂಟ್ರೋ ಒಂದು ಅದು ನೆಗೋಷಿಯಬಲ್ ಹೇಳ್ತಿದ್ದಾರೆ. ನೀವು ನೋಡ್ತಾ ಇರ್ಬೋದು, ವೆರಿ ಗುಡ್ ಮೇಂಟೈನ್ ಗಾಡಿನೇ ಅಂತ ಹೇಳ್ಬೋದು. ಯಾರಾದ್ರೂ ಒಂದು ಸ್ಯಾಂಟ್ರೋ ನೋಡ್ತಾ ಇದ್ರೆ ಡೈರೆಕ್ಟ್ ಆಗಿ ಒಂದು ಶೋರೂಮ್ ಮಾತಾಡಿದ್ರೆ ಫೈನಲ್ ಒಂದು ರೇಟ್ ಹೇಳಿ ಸರ್ ಇದಕ್ಕೆ. ಸರ್ ಆಸ್ ಇಟ್ ಇಸ್ ಕಂಡೀಷನ್ 160 ಕೊಡ್ತೀನಿ, ಇನ್ಶೂರೆನ್ಸ್ ಅವರೇ ಕಟ್ಕೋತಾರೆ. ಸರ್ 160 ಹೇಳ್ತಿದ್ದಾರೆ, ಅದು ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ ಫ್ರೆಂಡ್ಸ್. ಇದಕ್ಕೂ 1 ಇಯರ್ ಗೇರ್ ಬಾಕ್ಸ್ ಇಂಜಿನ್ ವ್ಯಾರಂಟಿ ಕೊಡ್ತೀನಿ. ಸೊ ಗ್ಯಾರಂಟಿ ಅಂತ ಕೊಡ್ತಾರೆ ಇದ್ದಾರೆ ಈ ಸತಿ. ಒಳ್ಳೆ ಆಫರ್ ಅಂತ ಹೇಳ್ಬೋದು ನಮ್ಮ ಬಜರಂಗಿ ಡ್ರೀಮ್ಸ್ ಕಾರಲ್ಲಿ. ನೀವು ಯಾರಾದ್ರೂ ನೋಡ್ತಾ ಇದ್ರೆ ಫ್ರೆಂಡ್ಸ್, i10 ಗ್ರ್ಯಾಂಡ್ ಸರ್ ಇದು. ಇದು i10 1.2 ಲೀಟರ್ ಇಂಜಿನ್, ಸ್ಪೋರ್ಟ್ಸ್ ಆಪ್ಷನ್ ಗಾಡಿ ಸರ್ ಇದು. ಓಕೆ. ನಿಮ್ಗೆ ಆಪ್ಷನ್ ಅಲ್ಲಿ ಸರ್ ನಿಮ್ಗೆ ಗಾಡಿಲಿ ಬಂದು ಬಟನ್ ಸ್ಟಾರ್ಟ್ ಬರುತ್ತೆ, ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. ನೀವು ಇಂಟೀರಿಯರ್ ವೈಸ್ ನೋಡ್ತೀರಾ ಅಂತಂದ್ರೆ AC ಪವರ್ ಸ್ಟೀರಿಂಗ್, 4 ಡೋರ್ಸ್ ಪವರ್ ವಿಂಡೋಸ್, ಮಿರರ್ ಆಟೋಮೆಟಿಕ್ ಬರುತ್ತೆ. ಓಕೆ. ಆಮೇಲೆ ಸ್ಟೇರಿಂಗ್ ಅಲ್ಲಿ ನಿಮ್ಗೆ ವಾಯ್ಸ್ ಕಂಟ್ರೋಲ್ ಬಟನ್ಸ್ ಬರುತ್ತೆ ಸರ್. ಓಕೆ. ಮತ್ತೆ ಇದರಲ್ಲಿ ಏನಂತಂದ್ರೆ ಬ್ಯಾಕ್ ಸೈಡ್ ಕುತ್ಕೊಳ್ಳೋರಿಗೆ AC ವೆಂಟಿಲೇಟರ್ ಆಪ್ಷನ್ ಸಿಗುತ್ತೆ ಇದರಲ್ಲಿ. ಆಪ್ಷನ್ ಸಿಗುತ್ತೆ. ಇದು ಬಂದ್ಬಿಟ್ಟು 74,000 ಕಿಲೋಮೀಟರ್ ಡ್ರೈವ್ ಆಗಿದೆ ಸರ್. 74,000 ಹೇಳ್ತೀನಿ, 4,45,000 ಹೇಳ್ತಾ ಇದೀನಿ. 4 ಹೆಚ್ಚು ಕಮ್ಮಿ ಆಗುತ್ತೆ. 14 ಮಾಡಲು ಸಿಂಗಲ್ ಓನರ್. 14 ಮಾಡಲು ಸಿಂಗಲ್ ಓನರ್ ಫ್ರೆಂಡ್ಸ್. 4,40,000 ಅಂತ ಹೇಳ್ತಿದ್ದಾರೆ. ಶೋರೂಮ್ ಮೇಂಟೈನ್. ಶೋರೂಮ್ ಮೇಂಟೈನ್ ಕಂಪ್ಲೀಟ್ ಶೋರೂಮ್ ಮೇಂಟೈನ್ ಹಿಸ್ಟ್ರಿ ಇದೆ ಗಾಡಿಗೆ. ಯಾರಾದ್ರೂ ಹಾಗೆ ನೋಡ್ತಾ ಇದ್ರೆ ಫ್ರೆಂಡ್ಸ್, ಡೈರೆಕ್ಟ್ ಆಗಿ ಬಂದು ಗಾಡಿನ ಹಾ ಸರ್ ಲೋನ್ ಬೇಕಾದ್ರೆ ಲೋನ್ ಮಾಡ್ಕೊಡ್ತಾರೆ. ಯಾರಾದ್ರೂ ನೋಡ್ತಾ ಇದ್ರೆ ಡೈರೆಕ್ಟ್ ಆಗಿ ಬನ್ನಿ, ಶೋರೂಮ್ ಕೂತ್ಕೊಂಡು ಮಾತಾಡಿದ್ರೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ ಸರ್ ಫೈನಲ್ ಆಗಿ ಥ್ಯಾಂಕ್ ಯು ಸೋ ಮಚ್. ಫೈನಲ್ ಆಗಿ ನಮ್ಮ ವ್ಯೂವರ್ಸ್ಗೆ ನಿಮ್ಮ ಕಡೆಯಿಂದ ಏನಾದ್ರು ಏನ್ ಆಫರ್ ಇದೆ ಅಂತ ನೀವು ಮೊದಲೇ ಹೇಳಿದಿರಾ? ಆಫರ್ ಬಗ್ಗೆ ಸರ್ ಎರಡು ಹೇಳ್ಬಿಡ್ತೀನಿ ಹೇಳಿ. ಆಫರ್ ಬಂದ್ಬಿಟ್ಟು ಎಲ್ಲಾ ಗಾಡಿ ನೀವು ಯಾವ್ದಾರ ಗಾಡಿ ನೋಡಿ, ಗೇರ್ ಬಾಕ್ಸ್ ಮತ್ತೆ ಇಂಜಿನ್ ಎಲ್ಲದಕ್ಕೂ ನಿಮ್ಗೆ 1 ಇಯರ್ ವ್ಯಾರಂಟಿ ಕೊಡಿಸ್ತೀನಿ. ಓಕೆ ಸರಿನಾ? ಆಮೇಲೆ ನಿಮ್ಮಲ್ಲಿ ಸುಮ್ನೆ ಕಮೆಂಟ್ ಹಾಕೋರಿಗೆ ಏನಿಲ್ಲ, ಕಮೆಂಟ್ ಹಾಕೋರು ಯಾರು ಬಂದು ಇವತ್ತು ನನ್ನ ಗಾಡಿನೇ ತಗೊಂಡಿಲ್ಲ. ಓಕೆ ಸರ್, ಬಿಡಿ ಸರ್, ಏನ್ ಮಾಡಕ್ಕಾಗಲ್ಲ. ರೋಡ್ ಅಂದ್ಮೇಲೆ ಕಲ್ಲು ಮಣ್ಣು ಇದ್ದೇ ಇರುತ್ತೆ, ವಿಡಿಯೋ ಅಂದ್ಮೇಲೆ ಕಮೆಂಟ್ಗಳು ಬಂದೇ ಬರುತ್ತೆ. ಬರ್ಲಿ, ನಂಗೆ ಬೇಜಾರಿಲ್ಲ ಸರ್, ಅದ್ರ ಬಗ್ಗೆ ಹೇಳ್ತಿಲ್ಲ. ನಾನು ಹೇಳಿದ್ರು ನಂದು ಪ್ರೈಸಿಂಗ್ ಎಲ್ಲಾ ವಿಡಿಯೋದಲ್ಲಿ ಹೇಳೋದಂದ್ರೆ ಪ್ರೈಸಿಂಗ್ ಬಿಟ್ಬಿಡಿ, ಬಂದ್ ಗಾಡಿ ಕ್ವಾಲಿಟಿ ನೋಡಿ. ವ್ಯಾಪಾರ ಕುತ್ಕೊಂಡ ಮೇಲೆ ನಾನು ಹೇಳಿರೋ ಪ್ರೈಸ್ ಇಂದ ನಾನು ಹೇಳಿದ ಪ್ರೈಸ್ಗೆ ನೀವು ಯಾರು ತಗೊಂಡೋಗಿಲ್ಲ. ನೀವೇನ್ ತಗೊಂಡೋಗ್ತೀರ ಅಂದ್ರೆ ಅದು ನಿಮ್ಗೆ ಗೊತ್ತಿರುತ್ತೆ. ಇಷ್ಟಪಟ್ಟವ್ರು ಬನ್ನಿ, ಗಾಡಿ ನೋಡಿ ಟೆಸ್ಟ್ ಡ್ರೈವ್ ಮಾಡಿ. ತಗೊಳ್ಳೋದು ನೆಕ್ಸ್ಟ್ ಸ್ಟೆಪ್. ಫಸ್ಟ್ ನೀವು ಗಾಡಿ ಟೆಸ್ಟ್ ಡ್ರೈವ್ ಮಾಡಿ, ಸಮಾಧಾನದ ವ್ಯಾಪಾರ ಮಾಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಾಗೆ ವೀಕ್ಷಕರೇ, ಇಷ್ಟು ಹೇಳ್ತಾ ನೆಕ್ಸ್ಟ್ ನಾನು ಏನಂತಂದ್ರೆ, ಗಾಡಿ ಯಾರು ನೋಡ್ತಾ ಇದ್ರೆ ನವೆಂಬರ್ ಒಳ್ಳೆ ಆಫರ್ ಇದೆ. ಒಂದು ಬೆಸ್ಟ್ ಗಾಡಿಗಳು ಮತ್ತು ಒಳ್ಳೆ ಜಿನಿಯನ್ ಗಾಡಿ ಬೇಕು ಅಂತ ನೀವು ಶೋರೂಮ್ ಒಂದು ಮಾತಾಡ್ಬೋದು. ಹಾಗೆ ಫೈನಲ್ ಆಗಿ ಹೇಳ್ತಾ ಇದ್ದೀನಿ, ನೆಕ್ಸ್ಟ್ ನಾನು ಒಂದು ಹೊಸ ವಿಡಿಯೋ ಜೊತೆಗೆ ಹೊಸ ಶೋರೂಮ್ ಜೊತೆ ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ಯಾರು ನೋಡ್ತಾ ಇದ್ರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ. ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್.